ಫ್ರೆಂಡ್ಸ್ ನಮಸ್ತೆ, ನಾನು ಮಲ್ಲಿಕಾರ್ಜುನ್. ವೆಲ್ಕಮ್ ಟು ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ನೋಟಿಫಿಕೇಶನ್ ಈಗಾಗಲೇ ಹೊರಬಿದ್ದಿದೆ. ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. KER ನಡೆಸ್ತಾ ಇರೋದ್ರಿಂದ ಎಕ್ಸಾಮ್ ಡೇಟ್ ಚೇಂಜಸ್ ಆಗೋ ಚಾನ್ಸಸ್ ತುಂಬ ಕಡಿಮೆ. ಅದೇ ಡೇಟ್ಗೆ ಎಕ್ಸಾಮ್ ಆಗುತ್ತೆ. ಸೊ ಇನ್ನು ಶಾರ್ಟ್ ಪೀರಿಯಡ್ ಆಫ್ ಟೈಮ್ ಅಷ್ಟೇ ಇದೆ. ಹಾಗಾಗಿ ನೀವು ನಾನಿಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದು ಫಸ್ಟ್ ವಿಡಿಯೋ PC ಗೆ ರಿಲೇಟೆಡ್, ಸ್ಪೆಷಲಿ ಫೋಕಸ್ಡ್ ಆನ್ PC ಮೆಂಟಲ್ ಎಬಿಲಿಟಿ. ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಸುಮಾರು ಒಂದು 15ರಿಂದ 20 ಕೂಡ ಚಾನ್ಸಸ್ ಇರುತ್ತೆ ಈ ಸಲ ಎಕ್ಸಾಮಲ್ಲಿ. ಹಾಗಾಗಿ ಸುಮಾರು ಒಂದು 10 ವೀಡಿಯೋಸ್ ಮಾಡ್ತಾನೆ ನಾನು ಎಕ್ಸಾಮ್ ಬರೋದ್ರೊಳಗಡೆಗೆ. ಆ 10 ವೀಡಿಯೋಸಲ್ಲಿ ಪ್ರತಿಯೊಂದು ವೀಡಿಯೋದಲ್ಲಿ ಒಂದು 20+ ಕ್ವಶನ್ಸ್ ಇರ್ತವೆ. ಆ 20+ ಇಂಪಾರ್ಟೆಂಟ್ ಕ್ವಶನ್ಸ್, ಈ ಥರನೇ ಕ್ವಶನ್ಸ್ ಕೇಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಮಿಸ್ ಮಾಡ್ದೇ ಆ 10 ವೀಡಿಯೋಸ್ನ ನೀವು ವಾಚ್ ಮಾಡಿ ನೋಟ್ಸ್ ಮಾಡ್ಕೊಳ್ರಿ. ಎಕ್ಸಾಮ್ ಮುಗಿದಾದ್ಮೇಲೆ ಬೇಕಾದ್ರೆ ನಮ್ಮ ಆಫೀಸ್ ನಂಬರಿಗೆ ಫೋನ್ ಮಾಡಿ ನಿಮಗೆ ಹೆಲ್ಪ್ ಆಗಿದೆಯಲ್ಲ ಅಂತ. 100% ತುಂಬ ಹೆಲ್ಪ್ ಆಗ್ತಕ್ಕಂಥ ಕ್ಲಾಸಸ್. ಮಿಸ್ ಮಾಡ್ದೇ ಕೊನೆವರೆಗೂ ವಾಚ್ ಮಾಡ್ತಾ ಬನ್ನಿ. ಸೊ ಹಾಗೆ ನೋಡ್ರಿ, ನಿಮ್ಗೆ ಏನಾದ್ರು ಈ PC ಎಕ್ಸಾಮಿಗೆ ರಿಲೇಟೆಡ್ ಏನಾದರೂ ಕ್ಲಾಸಸ್ ಟಾಪಿಕ್ ವೈಸ್, ಕಾನ್ಸೆಪ್ಟ್ ವೈಸ್ ಕ್ಲಾಸಸ್ ಬೇಕಂದರೆ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಈ ಥರ ಲೋಗೋ ಕಾಣಿಸ್ತಕ್ಕಂಥ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರಲ್ಲಿ ಡೌನ್ಲೋಡ್ ಮಾಡ್ಕೊಂಡ್ರಿ ಅಂದರೆ ಒಂದು 45 ಡೇಸ್ ನಿಮಗೆ ಲೈವ್ ಕ್ಲಾಸು ಪ್ಲಸ್ ರೆಕಾರ್ಡೆಡ್ ಕ್ಲಾಸನ್ನು ಕೊಡ್ತಾ ಇದ್ದೀವಿ. ಸೊ ನಿಮಗೆ 45 ಡೇಸ್ ಕ್ಲಾಸಸ್ಸು ಓನ್ಲಿ 849 ರುಪೀಸ್ ಸಿಗ್ತಾ ಇದೆ. ಸೊ ಕಂಪ್ಲೀಟ್ ಮೆಂಟಲ್ ಎಬಿಲಿಟಿ ಕ್ಲಾಸಸ್, ಎಸ್ಪೆಷಲಿ PC ಎಕ್ಸಾಮಿಗೆ ರಿಲೇಟೆಡ್ ಆಗಿರೋ ಕ್ಲಾಸಸ್ನ ಮಾಡಿಕೊಡ್ತೇನೆ. ಸೊ ಇದರ ಇಂಟ್ರೆಸ್ಟ್ ಇದ್ದರೆ ಈ ಒಂದು ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಅಥವಾ ಫುಲ್ ಎಲ್ಲ ಸಬ್ಜೆಕ್ಟ್ ಸೇಲ್ ನಿಮಗೆ ಕ್ಲಾಸಸ್ ಬೇಕು ಅಂದರೆ ಸೊ ಅಲ್ಲಿ ಒಂದು ಆಫರ್ ಪ್ರೈಸ್ 1999ಗೆ 45 ಡೇಸ್ ಇರುತ್ತೆ. ಡೈಲಿ ಎಲ್ಲ ಸಬ್ಜೆಕ್ಟ್ ಕ್ಲಾಸಸ್ನ ಮಾಡಿಕೊಡ್ತೀವಿ. ಈ ಉಪಯೋಗನ ಪಡ್ಕೋಬೋದು. ಇಲ್ಲ ಯಾವುದು ಬೇಡ, ನನಗೆ ಅಷ್ಟೊಂದು ಟೈಮ್ ಇಲ್ಲ, ಬರೀ ಯೂಟ್ಯೂಬ್ ವಿಡಿಯೋಸ್ ಸಾಕಂದರೆ ಮಿಸ್ ಮಾಡ್ದೇ ಪ್ರತಿಯೊಂದು ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯ ಯೂಟ್ಯೂಬ್ ವೀಡಿಯೋಸ್ನ ಫಾಲೋ ಮಾಡ್ತಾ ಬನ್ನಿ. ನಿಮಗೆ ಎಕ್ಸಾಮಿಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಈ PC ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಡಿಫ್ರೆಂಟ್ ವೆರೈಟಿ ಆಫ್ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ಯಾವ ಥರ ಇದ್ದಾವೆ ಅಂತ 1 by 1 ಸಾಲ್ವ್ ಮಾಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ನೀವು ಪ್ರಶ್ನೆ ಬರ್ಕೊಂಡು ಸೊಲ್ಯೂಷನ್ ಬರ್ಕೊಂಡು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಮಾತ್ರ ನನ್ನ ಕ್ಲಾಸ್ ನಿಮಗೆ 100% ಎಕ್ಸಾಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಮೊದಲನೇ ಪ್ರಶ್ನೆ ಮೇಲೆ ಇಂಗ್ಲೀಷಲ್ಲಿದೆ, ಕೆಳಗಡೆ ಕನ್ನಡದಲ್ಲಿದೆ ಅಷ್ಟೇ. ನಿಮಗೆ ಕನ್ನಡ ಬೇಕಂದ್ರೆ ಕನ್ನಡದಲ್ಲಿ ಮಾತ್ರ ಓದ್ಕೊಳ್ರಿ, ಇಂಗ್ಲೀಷ್ ಬೇಕಂದ್ರೆ ಇಂಗ್ಲೀಷಲ್ಲಿ ಓದ್ಕೊಳ್ರಿ. 9 ಪವರ್ 0 ಪ್ಲಸ್ 9 ಪವರ್ 0 ಇದರ ಬೆಲೆ ಎಷ್ಟು ಅಂತ ಕೇಳಿದ್ದೇನೆ. ನೋಡ್ರಿ, ಯಾವುದೇ ಅಕ್ಷರ ಎಕ್ಸ್ ಅಥವಾ ಏನು ಅಥವಾ ಯಾವುದೇ ಸಂಖ್ಯೆ ಆಗಿರ್ಬೋದು, ಸೊ ಯಾವುದೇ ಅಕ್ಷರದ ಘಾತ 0 ಇತ್ತು ಅಂದರೆ, ಯಾವುದೇ ಸಂಖ್ಯೆ ಅಥವಾ ಅಕ್ಷರದ ಘಾತ 0 ಇತ್ತು ಅಂದರೆ ಅದರ ವ್ಯಾಲ್ಯೂ ಯಾವಾಗಲೂ ಶುಡ್ ಬಿ ಈಕ್ವಲ್ ಟು 1 ಆಗುತ್ತೆ. ಯಾವುದಾದ್ರೂ ಸಂಖ್ಯೆ ಆಗಿರ್ಬೋದು ಅಥವಾ ಯಾವುದಾದ್ರೂ ಅಕ್ಷರ ಆಗಿರ್ಬೋದು, ಅದರ ಘಾತ, ಅದರ ಪವರ್ ಏನಾದರೂ 0 ಇತ್ತಂದರೆ ಅದರ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಬರೀತೀವಿ. ಹಾಗಾಗಿ ಇಲ್ಲಿ 9 ಪವರ್ 0 ಅಂದರೆ ಇಲ್ಲಿ 9 ಆದ್ರಲ್ಲಿ 90 ಆದ್ರಲ್ಲಿ 999 ಆದರೆ ಇಲ್ಲಿ ಮೇಲ್ಗಡೆ ಘಾತ 0 ಇದೆ ಅಂದರೆ ಇದರ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಆಗುತ್ತೆ. ಹಾಗಾಗಿ 9 ಪವರ್ 0 ವ್ಯಾಲ್ಯೂ 1 ಬರೀತಾ ಇದೀನಿ. ಓಕೆನಾ? ಸೊ ಹಾಗಾಗಿ ಇಲ್ಲಿ ನೆಕ್ಸ್ಟ್ 9 ಇದೆಯಲ್ಲ, 9 ಪವರ್ ಹೋಲ್ ಪವರ್ ನೋಡ್ರಿ, ಮತ್ತೆ 9 ಪವರ್ 0 ಇದೆ. ಇಲ್ಲಿ 9 ಪವರ್ 0 ಇದೆ ಅಂದರೆ ಅದು ಯಾವುದೇ ಸಂಖ್ಯೆ ಅಥವಾ ಅಕ್ಷರದ ಘಾತ 0 ಇದೆ ಅಂದರೆ ಅದರ ವ್ಯಾಲ್ಯೂ ಶುಡ್ ಬಿ ಈಕ್ವಲ್ ಟು 1 ಆಗುತ್ತೆ. 9 ಪವರ್ 0 ಅಂದರೆ 1 ಬರಿತೀನಿ. ಈ 9ಅನ್ನು ಹಾಗೆ ಬರಿತೀನಿ. ಸೊ ಇದು 1 ಹಾಗೆ ಅಲ್ಲಿ, ಪ್ಲಸ್ 9 ಪವರ್ 1 ಅಂದರೆ 9 ಆಗುತ್ತೆ. 1 + 9 ಅಂದರೆ ಆನ್ಸರ್ ಎಷ್ಟು ಬರುತ್ತೆ? 10 ಬರುತ್ತೆ. 10 ಅನ್ನೋದು ಇಲ್ಲಿ 4th ಆಪ್ಷನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಇನ್ನು ನೋಡ್ರಿ, ನಾನು 5 ಆಪ್ಷನ್ಸ್ ಕೊಟ್ಟಿದ್ದೀನಿ. ಲಾಸ್ಟ್ ಆಪ್ಷನ್ನು ನಾಟ್ ಅಟೆಂಪ್ಟೆಡ್ ಅಂತ ಕೊಟ್ಟಿದ್ದೀನಲ್ಲ. ಈ ಸಲ ಎಕ್ಸಾಮ್ ಪ್ಯಾಟ್ರನ್ನು, ನೀವು ಎಕ್ಸಾಮ್ ಪ್ಯಾಟ್ರನ್ನು, ನಿಮಗೆ ಆ ಕ್ವಶನ್ಗೆ ಸೊಲ್ಯೂಷನ್ ಗೊತ್ತಿಲ್ಲ, ನೀವು ಆ ಕ್ವಶನ್ ಅಟೆಂಡ್ ಮಾಡ್ತಾ ಇಲ್ಲ ಅಂದ್ರೆ ಸೊ ನೀವು ನಾಟ್ ಅಟೆಂಪ್ಟೆಡ್ ಅಂತ 5th ಆಪ್ಷನ್ ಇದೆಯಲ್ಲ, ಅದಕ್ಕೆ ಶೇಡ್ ಮಾಡಿ ಬರಲೇಬೇಕು. ಒಂದು ವೇಳೆ ಈ ಕ್ವಶನ್ ನೀವು ಶೇಡ್ ಮಾಡಿ ಬರಲಿಲ್ಲ ಅಂದರೆ 0.25 ಮಾರ್ಕ್ಸ್ನ ಡಿಡಕ್ಟ್ ಮಾಡ್ತಾರೆ ಅಂತ ಈಗಾಗಲೇ ನೋಟಿಫಿಕೇಷನಲ್ಲಿ ಹೇಳಿದ್ದಾನೆ. ಸೊ ನೀವು ಈ ಕ್ವಶನ್ ಅಟೆಂಡ್ ಮಾಡ್ತಾ ಇಲ್ಲ, ನಿಮಗೆ ಸೊಲ್ಯೂಷನ್ ಗೊತ್ತಿಲ್ಲ, ಹಂಗೆ ಬಿಟ್ಟು ಬರೋಂಗಿಲ್ಲ. ಸೊ ನೀವು ಅಲ್ಲಿ ನಾಟ್ ಅಟೆಂಪ್ಟೆಡ್ ಅಂತ ಇರುತ್ತಲ್ಲ, ಅದಕ್ಕೆ ನೀವು ರೌಂಡ್ ಆಫ್ ಮಾಡಿ ಬರಲೇಬೇಕಾಗುತ್ತೆ. ಸೊ ಆನ್ಸರ್ ಮಾತ್ರ, ಇದಕ್ಕೆ ಆನ್ಸರ್ ಎಷ್ಟು ಬರುತ್ತೆ? 10 ಬರುತ್ತೆ. ಆಪ್ಷನ್ ಡಿ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಈ ರೀತಿ ಸಿಂಪಲ್ಲಾಗಿ ಈ ಪ್ರಾಬ್ಲಮ್ನ ಬಿಡಿಸ್ತೀವಿ. ನೆಕ್ಸ್ಟ್ ಪ್ರಶ್ನೆ ಬರೋಣ. ಇನ್ ಎ ಗ್ರೂಪ್ ಆಫ್ 5 ಬಾಯ್ಸ್ ಅಂತ ಇದೆ. ಅಂದರೆ ಒಂದು ಗುಂಪಲ್ಲಿ 5 ಜನ ಹುಡುಗರಿದ್ದಾರೆ. 5 ಹುಡುಗರ ಗುಂಪಿನಲ್ಲಿ
ವಸಂತ್ ಮನೋಹರ್ಗಿಂತ ಎತ್ತರವಾಗಿದ್ದಾನೆ. ವಸಂತನನು ಮನೋಹರ್ಗಿಂತ ಎತ್ತರವಾಗಿದ್ದಾನೆ, ಆದರೆ ರಾಜುವಿನಷ್ಟು ಎತ್ತರವಾಗಿಲ್ಲ. ವಸಂತನನು ಮನೋಹರ್ಗಿಂತ ಎತ್ತರ ಇದ್ದಾನೆ, ಆದರೆ ರಾಜುವಿನಷ್ಟು ಎತ್ತರ ಇಲ್ಲ. ಆಮೇಲೆ ಜಯಂತ್ ದತ್ತನಿಗಿಂತ ಎತ್ತರ ಆಗಿದ್ದಾನೆ. ಜಯಂತನನ್ನು ಯಾರಿಗಿಂತ ಎತ್ತರ ಅಂದರೆ ದತ್ತನಿಗಿಂತ ಹೈಟ್ ಇದ್ದಾನೆ. ಜಯಂತನನ್ನು ದತ್ತನಿಗಿಂತ ಎತ್ತರವಾಗಿದ್ದಾನೆ, ಆದರೆ ಮನೋಹರ್ಗಿಂತ ಕುಳ್ಳನಾಗಿದ್ದಾನೆ. ಆ ಗುಂಪಿನಲ್ಲಿ ಅತಿ ಕುಳ್ಳ ಇರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಪ್ರಶ್ನೆ ಕೇಳಿದ್ದಾನೆ. ಸೊ ಇಲ್ಲಿ ನಾನು ಇದಕ್ಕೆ ಡಯಾಗ್ರಾಮೆಟಿಕ್ ರೆಪ್ರೆಸೆಂಟೇಷನ್ ಹಾಕ್ತೀನಿ, ಅವಾಗ ಮಾತ್ರ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಇಲ್ಲಿ ವಸಂತ್ ಮನೋಹರ್ಗಿಂತ ಎತ್ತರ ಅಂತ ಕೊಟ್ಟಿದ್ದಾರಲ್ಲ, ಸೊ ಇಲ್ಲಿ ವಸಂತ್ ಬರಿತಾ ಇದ್ದಾನೆ, ಇವನು ವಸಂತ್ ಅಂತ. ಇವನು ವಸಂತ್ ಮನೋಹರ್ಗಿಂತ ಎತ್ತರ ಅಂತ ಹೇಳಿದಾರೆ ಅಂದರೆ, ಸೊ ಇಲ್ಲಿ ಮನೋಹರ್ ಬರಿತೀನಿ, ಮನೋಹರ್ಗಿಂತ ವಸಂತ್ ಹೈಟ್ ಇದ್ದಾನೆ, ಆದರೆ ರಾಜುವಿನಷ್ಟು ಎತ್ತರವಾಗಿಲ್ಲ. ಅಂದರೆ ರಾಜು ವಸಂತ್ಗಿಂತ ಹೈಟ್ ಜಾಸ್ತಿ ಇರ್ತಾನೆ, ಹಾಗಾಗಿ ರಾಜನ ಈ ಸೈಡ್ ಬರೀತೀನಿ. ನೋಡ್ರಿ, ವಸಂತ್ ಮನೋಹರ್ಗಿಂತ ಎತ್ತರ ಇದ್ದಾನೆ, ರಾಜುವಿನಷ್ಟು ಎತ್ತರವಾಗಿಲ್ಲ. ಮುಂದೆ ಹೋದ್ರೆ ಜಯಂತ್ ದತ್ತನಿಗಿಂತ ಎತ್ತರವಾಗಿದ್ದಾನೆ, ಆದರೆ ಮನೋಹರ್ಗಿಂತ ಕುಳ್ಳಾಗಿದ್ದಾನೆ. ನೋಡ್ರಿ, ಜಯಂತ್ ದತ್ತನಿಗಿಂತ ಎತ್ತರ, ಮನೋಹರ್ಗಿಂತ ಕುಳ್ಳ ಅಂದರೆ ಇಲ್ಲಿ ಬರಿಬೇಕು ಜಯಂತನ. ಸೊ ಜಯಂತ ಮನೋಹರ್ಗಿಂತ ಕುಳ್ಳ ಅಂತ ಹೇಳಿದಾನೆ. ಜಯಂತ್ ದತ್ತನಿಗಿಂತ ಎತ್ತರ ಅಂದರೆ ದತ್ತನ ಲಾಸ್ಟಿಗೆ ಬರ್ಕೋಬೇಕು. ನೋಡ್ರಿ, ಜಯಂತ್ ಇವನು ದತ್ತನಿಗಿಂತ ಹೈಟ್ ಇದ್ದಾನೆ, ಮನೋಹರ್ಗಿಂತ ಕುಳ್ಳ ಇದ್ದಾನೆ ಅಂತ ಹೇಳಿದ್ದಾರೆ. ಜಯಂತ್ ದತ್ತನಿಗಿಂತ ಎತ್ತರವಾಗಿದ್ದಾರೆ, ಆದರೆ ಮನೋಹರ್ಗಿಂತ ಕುಳ್ಳ ಇದ್ದಾನೆ ಅಂದರೆ ಇಲ್ಲಿ ಜಯಂತ್ ಬರ್ಕೊಂಡು ಈ ಕಡೆ ದತ್ತ ಬರ್ಕೊಂಡ್ರೆ ದತ್ತನಿಗಿಂತ ಹೈಟ್ ಇದ್ದಾನೆ, ಮನೋಹರ್ಗಿಂತ ಕುಳ್ಳ ಇದ್ದಾನೆ ಜಯಂತ್ ಅಂತ. ಹಾಗಾದ್ರೆ 5 ಹುಡುಗರ ಆ ಸಾಲಿನಲ್ಲಿ ನೋಡ್ರಿ ಯಾರು ಎಷ್ಟು ಹೈಟ್ ಇದ್ದಾರೆ, ಯಾರು ಎತ್ತರ ಇದ್ದಾರೆ, ಯಾರು ಎತ್ತರ ಇಲ್ಲ ಅಂತ ಈ ಡಯಾಗ್ರಾಮ್ ನಿಮಗೆ ಕ್ಲಾರಿಟಿ ಕೊಡುತ್ತೆ. ಸೊ ಇದನ್ನು ಯೂಸ್ ಮಾಡ್ಕೊಂಡು ಕೊಟ್ಟಿರೋ ಪ್ರಶ್ನೆ ಏನಿದೆ ಅಂದರೆ ನೋಡ್ರಿ, ಈ ಗುಂಪಿನಲ್ಲಿ ಯಾರು ಕುಳ್ಳ ಇದ್ದಾರೆ ಅಂದರೆ, ಕುಳ್ಳ ಆಗಿರೋ ಯಾರಂದ್ರೆ ಈ ಗುಂಪಿನಲ್ಲಿ ದತ್ತ ಅತಿ ಕುಳ್ಳ ಇದ್ದಾನೆ ಅಂತ ಹೇಳ್ಬೋದು. ಸೊ ದತ್ತ ಅನ್ನೋದು ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಅತಿ ಕುಳ್ಳ ಇರ್ತಕ್ಕಂಥ ವ್ಯಕ್ತಿ ಯಾರು ಈ ಗ್ರೂಪಲ್ಲಿ ಅಂದರೆ ದತ್ತ ಅಂತ ಹೇಳ್ಬೋದು. ಸೊ ಆಪ್ಷನ್ ಬಿ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರ್ ಆಗಿ ಗೊತ್ತಾಯ್ತಾ? ಸೊ ನೆಕ್ಸ್ಟ್ ಪ್ರಶ್ನೆ ಬರ್ಕೊಳ್ಳೋಣ. ನೀವು ಕ್ವಶನ್ ಬರ್ಕೊಂಡು ವಿಡಿಯೋ ಪಾಸ್ ಮಾಡಿ ಪ್ರಶ್ನೆ ಬರ್ಕೊಂಡು ಆಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತಾ ಹೋದ್ರೆ ಮಾತ್ರ ನಿಮಗೆ ಈ ಸಬ್ಜೆಕ್ಟ್ ಸುಲಭ ಆಗುತ್ತೆ, ಈಸಿ ಆಗುತ್ತೆ. ಸೊ ನೀವು ಯಾವುದೋ ಒಂದು ಸಿನಿಮಾ ನೋಡೋತ್ತಲ್ಲ ಅಥವಾ ಎಂಟರ್ಟೈನ್ಮೆಂಟ್ ವಿಡಿಯೋ ನೋಡೋತ್ತಲ್ಲ, 1-2 ಪ್ರಶ್ನೆ ನೋಡಿ ಸ್ಕಿಪ್ ಮಾಡ್ಕೊಂತ ಹೋದ್ರೆ ನೀವು ವಿಡಿಯೋ ನೋಡೋದೇ ವೇಸ್ಟ್. ಸೊ ನಿಮಗೆ ಇದು ಕಂಪ್ಲೀಟಾಗಿ ಯೂಸ್ ಆಗಲ್ಲ. ಪ್ರತಿಯೊಂದು ಕ್ವಶನ್ನ ಕೊನೆಯವರೆಗೂ ಮಿಸ್ ಮಾಡಿದ್ರೆ ಪ್ರತಿಯೊಂದು ಕ್ವಶನ್ನ ನೋಟ್ಬುಕ್ಕಲ್ಲಿ ಬರ್ಕೊಂಡು ನೋಟ್ಸ್ ಮಾಡ್ಕೊಂತ ಸೊ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ನಿಮಗೆ ಸುಲಭ ಆಗುತ್ತೆ. ಇದೇ ಥರ ಪ್ರಶ್ನೆಗಳನ್ನು ಎಕ್ಸಾಮಲ್ಲೂ ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಒಂದು ಸಾಲಿನಲ್ಲಿ ವಿಜಯನ ಸ್ಥಾನ ಮುಂದಿನಿಂದ 13 ಅಂತ ಇದೆ ಮತ್ತು ಹಿಂದಿನಿಂದ 6 ಆಗಿದ್ದರೆ ಆ ಸಾಲಿನಲ್ಲಿ ಎಷ್ಟು ಜನರಿದ್ದಾರೆ ಅಂತ. ನೋಡಿ, ಒಂದು ಲೈನ್ ಇದೆ, ಒಂದು ಲೈನ್ನ ಮುಂದ್ಗಡೆಯಿಂದ ವಿಜಯನ ಸ್ಥಾನ 13. ನೋಡ್ರಿ, ಈ ಕಡೆಯಿಂದ ಕೌಂಟ್ ಮಾಡ್ರಿ, ಇದೇ ಮುಂದ್ಗಡೆ ಅಂತ ಅಂದ್ಕೊಳ್ಳೋಣ. ಮುಂದ್ಗಡೆಯಿಂದ ಕೌಂಟ್ ಮಾಡ್ರೆ ವಿಜಯ್ನ ಸ್ಥಾನ, ಇವನು ವಿಜಯ್, ವಿ ಅಂದರೆ ವಿಜಯ್ ಅಂತ ಬರಿತಾ ಇದ್ದಾನೆ. ಸೊ ಮುಂದ್ಗಡೆಯಿಂದ ವಿಜಯ್ನ ಸ್ಥಾನ ಎಷ್ಟನೇ ಸ್ಥಾನ ಇದೆ ಅಂದರೆ 13ನೇ ಸ್ಥಾನ ಇದ್ದಾನೆ, 13th ಪ್ಲೇಸಲ್ಲಿ ಇದ್ದಾನೆ. ಸೊ ಈ ಕಡೆಯಿಂದ ಕೌಂಟ್ ಮಾಡ್ತಾ ಹೋದ್ರೆ ವಿಜಯ್ 13ನೇ ಸ್ಥಾನದಲ್ಲಿ ಇದೆ ಅಂದರೆ ಅವ್ನ ಹಿಂದ್ಗಡೆ 12 ಜನ ಇರ್ತಾರೆ, 12 ಬರಿಬೋದು. ಸೊ ಹಿಂದ್ಗಡೆಯಿಂದ ಕೌಂಟ್ ಮಾಡಿದ್ರೆ ವಿಜಯ್ನ ಸ್ಥಾನ 6ನೇ ಸ್ಥಾನ, 6th ಪ್ಲೇಸ್ ಅಂತ ಹೇಳಿದ್ದಾರೆ. ಸೊ ಹಿಂದ್ಗಡೆಯಿಂದ ಕೌಂಟ್ ಮಾಡ್ತಾ ಬಂದರೆ ಅವ್ನು 6th ಪ್ಲೇಸಲ್ಲಿ ಇದ್ದಾನೆ ಅಂದರೆ ಅವನಿಂದ ಹಿಂದಕ್ಕಿನ್ನೂ 5 ಜನ ಇರ್ತಾರೆ ಅಂತ. ನೋಡ್ರಿ, ಮುಂದಿಂದ ಕೌಂಟ್ ಮಾಡಿದ್ರೆ 13ನೇ ಸ್ಥಾನದಲ್ಲಿ ಇದ್ದಾನೆ ಅಂದರೆ ಸೊ ಅವನಿಗಿಂತ ಬಿಫೋರ್ 12 ಜನ ಇರ್ತಾರೆ ಅಂತ. ಹಿಂದ್ಗಡೆಯಿಂದ ಕೌಂಟ್ ಮಾಡಿದ್ರೆ 6ನೇ ಸ್ಥಾನದಲ್ಲಿ ಇದ್ದಾನೆ ಅಂತ ಅವನಿಗಿಂತ ಬಿಫೋರ್ 5 ಜನ ಇರ್ತಾರೆ ಅಂತ. ಸೊ ಅದರ ಟೋಟಲಿ ಈ ಸಾಲಲ್ಲಿ ಎಷ್ಟು ಜನ ನಿಂತ್ಕೊಂಡಿದ್ದಾರೆ ಅಂತ ಕೇಳಿದ್ರೆ ಇಲ್ಲಿ 12 ಜನ ಇದ್ದಾರೆ ಇವನ ಕಡೆಗೆ, ಈ ಸೈಡ್ 5 ಜನ ಇದ್ದಾರೆ. 12 + 5 17 ಆಗುತ್ತೆ. ಇವನು ಒಬ್ಬನೇ, ಇವನು 1 ಕೂಡ್ಕೋಬೇಕು ಮತ್ತೆ ಪ್ಲಸ್ ಅವನು ಸೇರಿಸ್ಕೊಂಡ್ರೆ 17 + 1 ಅಂದರೆ ಟೋಟಲ್ ಈ ಸಾಲಲ್ಲಿ 18 ಜನ ಇದ್ದಾರೆ ಅಂತ ಹೇಳ್ಬೋದು. 18 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಈ ರೀತಿ ಸಿಂಪಲ್ ಆಗಿ ಪ್ರಾಬ್ಲಮ್ನ ಬಿಡಿಸ್ಬೋದು. ಇನ್ನು ವಿತೌಟ್ ಡಯಾಗ್ರಾಮ್ ಇದಕ್ಕೆ ಆನ್ಸರ್ ಮಾಡ್ಬೋದು. ಹೆಂಗೆ ಅಂದರೆ ನೋಡ್ರಿ, ಸೊ ವಿಜಯ್ನ ಸ್ಥಾನ ಆ ಸಾಲಿನ ಮುಂದ್ಗಡೆಯಿಂದನೂ ಹೇಳಿದ್ದಾರೆ, ಹಿಂದ್ಗಡೆಯಿಂದನೂ ಹೇಳಿದ್ದಾರೆ. ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಆ ಸಾಲಿನ ಮುಂದ್ಗಡೆಯಿಂದ ಮತ್ತು ಹಿಂದ್ಗಡೆಯಿಂದ ಅಥವಾ ಎಡಭಾಗದಿಂದ ಬಲಭಾಗದಿಂದ ಅಂತಲೂ ಕೊಡ್ಬೋದು. ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಅಂತ ಕೊಡ್ಬೋದು, ಅಥವಾ ಮೇಲಿನಿಂದ ಕೆಳಗಿನಿಂದ ಅಂತಲೂ ಕೊಡ್ಬೋದು. ಒಬ್ಬ ವ್ಯಕ್ತಿಯ ಸ್ಥಾನವನ್ನು ಎರಡೂ ಕಡೆಯಿಂದ ಹೇಳಿದಾಗ ಮುಂದ್ಗಡೆಯಿಂದನೂ ವಿಜಯನ ಸ್ಥಾನ ಹೇಳಿದ್ದಾರೆ, ಹಿಂದ್ಗಡೆಯಿಂದನೂ ವಿಜಯನ ಸ್ಥಾನ ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿಯ ಪ್ಲೇಸನ್ನು ಎರಡೂ ಕಡೆಯಿಂದ ಹೇಳಿರೋದ್ರಿಂದ ಸೊ ಇಲ್ಲಿ ಮುಂದ್ಗಡೆಯಿಂದ 13ನೇ ಸ್ಥಾನ ಇದೆಯಲ್ಲ ಆ 13 ಬರ್ಕೊಳ್ರಿ, ಹಿಂದ್ಗಡೆಯಿಂದ 6ನೇ ಸ್ಥಾನ ಅಂತಿಲ್ಲ 6 ಬರ್ಕೊಂಡು ಅವೆರಡು ಪ್ಲಸ್ ಮಾಡಿ 1ನ್ನು ಮೈನಸ್ ಮಾಡ್ಕೊಂಡ್ರೆ ಟೋಟಲ್ ಆ ಸಾಲಿನಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ ಸಿಗುತ್ತೆ. ಒಬ್ಬ ವ್ಯಕ್ತಿಯ ಸ್ಥಾನವನ್ನು
ಸಂಖ್ಯೆಯನ್ನು ಎರಡೂ ಕಡೆಯಿಂದ ಇಳಿದಾಗ ಅವೆರಡೂ ಸಂಖ್ಯೆನ ಪ್ಲಸ್ ಮಾಡಿ -1 ಮಾಡ್ಕೊಂಡ್ರೆ ಟೋಟಲ್ ನಂಬರ್ ಆಫ್ ಪೀಪಲ್ಸ್ ಇನ್ ದ ರೋ ಆ ಸಾಲಲ್ಲಿ ಎಷ್ಟು ಜನ ನಿಂತಿದ್ದಾರೆ ಅಂತ ಗೊತ್ತಾಗುತ್ತೆ. 13 + 6 19, 19 - 1 ಅಂದರೆ 18 ಜನ ಆ ಸಾಲಲ್ಲಿ ಇದ್ದಾರೆ ಅಂತ ಹೇಳ್ಬೋದು. 18 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ತೀವಿ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. 3 - 3 + 3 - 3 ಅಂಡ್ ಸೊ ಆನ್ 101 ಟೈಮ್ಸ್ ಅಂತ ಇದೆ. ಸೊ ನೋಡ್ರಿ, ಫಸ್ಟ್ ಅದು ಏನಿಲ್ಲ ಅಂದರೆ +3, ಆಮೇಲೆ -3, ಮತ್ತೆ +3, ಆಮೇಲೆ -3. ಇದು 1 2 3 4 ಸಲ ಮಾತ್ರ ಕಾಣಿಸ್ತಾ ಇದೆ ನಮಗೆ. 3 ಅನ್ನವು ಎಷ್ಟು ಸಲ ಇದ್ದಾವೆ? 4 ಸಲ ಇದ್ದಾವೆ. ಹಿಂಗೆ ಎಷ್ಟು ಸಲ? 101 ಸಲ ಈ ಥರ 3ಅನ್ನು ಬರ್ಕೊಂಬಿಟ್ಟು ಆ 3 ಅನ್ನವ 101 ಸಲ ಬರ್ಕೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಅಂತ ಕೇಳಿದೆ. ಫೈನಲ್ ಆನ್ಸರ್ ನೋಡ್ರಿ, ಆ 3 ಅನ್ನೋದನ್ನ 101 ಸಲ ಬರ್ಕೊಂಡ್ವಿ. ಸೊ ಫಸ್ಟ್ ಟೈಮಿಗೆ +3 ಬರುತ್ತೆ, ಸೆಕೆಂಡ್ ಟೈಮಿಗೆ -3 ಬರುತ್ತೆ. ಸೊ ಫಸ್ಟ್ ಪ್ಲೇಸಲ್ಲಿ +3 ಬರುತ್ತೆ, ಸೆಕೆಂಡ್ ಪ್ಲೇಸಲ್ಲಿ -3 ಬರುತ್ತಲ್ಲ. ಫಸ್ಟ್ ಪ್ಲೇಸು ಸೆಕೆಂಡ್ ಪ್ಲೇಸ್. ಫಸ್ಟ್ ಪ್ಲೇಸ್ ಅಂದರೆ ಇದು ಬೆಸ ಸ್ಥಾನ, ಸೆಕೆಂಡ್ ಪ್ಲೇಸ್ ಅಂದರೆ ಇದು ಸಮಸ್ಥಾನ ಅಂತ ಕರಿತೀವಿ. ಮತ್ತೆ ಥರ್ಡ್ ಪ್ಲೇಸಲ್ಲಿ +3 ಬರುತ್ತೆ, ಫೋರ್ತ್ ಪ್ಲೇಸಲ್ಲಿ -3 ಬರುತ್ತಲ್ಲ. ಈ +3 -3 +3 -3 ಹಿಂಗೆ ಕ್ಯಾನ್ಸಲ್ ಆಗ್ತಾ ಹೋದ್ರೆ ಟೋಟಲಿ 101 ಟರ್ಮ್ಸಲ್ಲಿ 100 ಟರ್ಮ್ಸ್ವರೆಗೂ ಎಲ್ಲವೂ ಕ್ಯಾನ್ಸಲ್ ಆಗ್ತವೆ. 100 ಟರ್ಮ್ಸ್ವರೆಗೂ ಎಲ್ಲವೂ ಕ್ಯಾನ್ಸಲ್ ಆಗ್ತವೆ. +3 -3 +3 -3 100 ಟರ್ಮ್ಸ್ವರೆಗೆ ಎಲ್ಲವೂ ಕ್ಯಾನ್ಸಲ್ ಆಗಿ ಇನ್ನು ಉಳಿಯೋದು 101ನೇ ಸಂಖ್ಯೆ. 101 ಅಂದರೆ ಬೆಸ ಸಂಖ್ಯೆ ಅಲ್ಲ, ಬೆಸ ಸ್ಥಾನದಲ್ಲಿ ಬರೋದು +3 ಬರುತ್ತೆ ಲಾಸ್ಟಿಗೆ. ಈ +3 ಮಾತ್ರ ಉಳ್ಕೊಳ್ಳುತ್ತೆ. ಈ +3 -3 +3 -3 ಅಂತ ಈ ಫಸ್ಟ್ 100 ಟರ್ಮ್ಸ್ ಎಲ್ಲವೂ ಕ್ಯಾನ್ಸಲ್ ಆಗಿ 101ನೇ ಟರ್ಮ್ +3 ಬರುತ್ತೆ. ಯಾಕಂದರೆ 101 ಅನ್ನೋದು ಬೆಸ ಸಂಖ್ಯೆ ಆಗಿರೋದ್ರಿಂದ, ಬೆಸ ಸ್ಥಾನದಲ್ಲಿ ಬರ್ತಕ್ಕಂಥ ಸಂಖ್ಯೆ +3 ಆಗಿರೋದ್ರಿಂದ ಸೊ 100 ಟರ್ಮ್ಸ್ ಇಲ್ಲಿವರೆಗೂ ಆ +3 -3 ನಾವು ಎಲ್ಲವೂ ಕ್ಯಾನ್ಸಲ್ ಆಗಿ ಕೊನೆಗೆ ಉಳಿಯೋದು 101ನೇ ಸ್ಥಾನದಲ್ಲಿ ಉಳಿಯೋದು +3 ಮಾತ್ರ ಉಳಿಯುತ್ತೆ. ಸೊ ಇದಕ್ಕೆ ಆನ್ಸರು +3. ಅದು ಆಪ್ಷನ್ ಏನಲ್ಲಿ ಇದೆಯಲ್ಲ, ಇದು ಕರೆಕ್ಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗಿ ಆ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. +3 ಬರುತ್ತೆ. ನೀವು ಬೇಕಾದ್ರೆ 101 ಸಲ ಬರ್ಕೊಂಡು ನೋಡ್ರಿ. +3 -3 +3 -3 ಎಲ್ಲ ಕ್ಯಾನ್ಸಲ್ ಮಾಡ್ತವ್ರೆ. ಕೊನೆಗೆ ಉಳಿಯೋದು ಲಾಸ್ಟ್ ಸಂಖ್ಯೆ +3 ಉಳಿಯುತ್ತೆ. ಕ್ಲಿಯರ್ ಅರ್ಥ ಆಯ್ತಾ? ಇಲ್ಲಿ 100 ಟರ್ಮ್ಸ್ ಆಗ್ತವೆ. 101ನೇ ಸಂಖ್ಯೆ ಅಂದರೆ ಬೆಸ ಸ್ಥಾನದಲ್ಲಿ ಬರೋ ಸಂಖ್ಯೆ, +3 ಸಮಸ್ಥಾನದಲ್ಲಿ ಬರೋದು -3. ಈ ರೀತಿ. ನೆಕ್ಸ್ಟ್ ಕ್ವಶನ್ ಬರೋಣ. 5ನೇದು. ಒಂದು ಕೋಟೆಯಲ್ಲಿ 2000 ಸೈನಿಕರಿಗೆ 20 ದಿನಗಳವರೆಗೆ ಸಾಕಾಗುವಷ್ಟು ಆಹಾರವಿತ್ತು. 2000 ಜನ ಸೈನಿಕರು ಒಂದು ಫೋರ್ಟಲ್ಲಿ ಇದ್ದಾರೆ. ಅವ್ರಿಗೆ 20 ದಿನಗಳವರೆಗೆ ಆಗುವಷ್ಟು ಅಲ್ಲಿ ಆಹಾರ, ಫುಡ್ ಐಟಮ್ ಇತ್ತು. ನೋಡ್ರಿ, ಒಂದು ಕೋಟೆಯಲ್ಲಿ ಸೈನಿಕರು 2000 ಜನ ಸೈನಿಕರಿದ್ದಾರೆ. 2000 ಜನ ಸೈನಿಕರಿದ್ದಾರೆ. ಆ 2000 ಜನ ಸೈನಿಕರಿಗೆ 20 ಡೇಸ್ವರೆಗೂ ಸಾಕಾಗುವಷ್ಟು ಆಹಾರ, ಫುಡ್ ಐಟಮ್ಸ್ ಇತ್ತು. ಆದರೆ ಕೆಲವು ಸೈನಿಕರನ್ನು ಮತ್ತೊಂದು ಕೋಟೆಗೆ ವರ್ಗಾಯಿಸಲಾಯಿತು. ಅದರಲ್ಲಿ ನೋಡ್ರಿ, 2000 ಜನ ಸೈನಿಕರಲ್ಲಿ ಎಷ್ಟೋ ಜನ ಸೈನಿಕರನ್ನು ಬೇರೆ ಕಡೆ ಮತ್ತೆ ವರ್ಗಾಯಿಸ್ತಾರೆ, ಟ್ರಾನ್ಸ್ಫರ್ ಮಾಡ್ತಿದ್ದಾರೆ. ಉಳಿದವರಿಗೆ ಅಲ್ಲಿರ್ತಕ್ಕಂಥ ಆಹಾರ ಉಳಿದವರಿಗೆ ಅಂದರೆ 2000 ಜನದಲ್ಲಿ ಒಂದಿಷ್ಟು ಜನ ಸೈನಿಕರು ಬೇರೆ ಕೋಟೆಗೆ ಟ್ರಾನ್ಸ್ಫರ್ ಆದಮೇಲೆ ಆ ಆಹಾರ ಉಳಿದ ಸೈನಿಕರಿಗೆ 25 ದಿನದ ತನಕ ಆಗುತ್ತೆ. 2000 ಜನಕ್ಕೆ 20 ದಿನಗಳವರೆಗೆ ಆಗ್ತಾ ಇತ್ತು. ಒಂದಿಷ್ಟು ಜನ ಸೈನಿಕರು ಬೇರೆ ಕಡೆ ಹೋದ್ಮೇಲೆ 20 ಡೇಸಿಗೆ ಮುಗಿದವಾಗ ಆಹಾರದ ಐಟಮ್ಸ್ 25 ಡೇಸ್ವರೆಗೂ ಆಗುತ್ತೆ. ಹಾಗಾದರೆ ಎಷ್ಟು ಜನ ಸೈನಿಕರನ್ನು ವರ್ಗಾಯಿಸಲಾಯಿತು ಅಂತ ಕೇಳಿದ್ದಾನೆ. ಎಷ್ಟು ಜನ ಸೈನಿಕರನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ವರ್ಗಾಯಿಸಲಾಯಿತು ಅಂತ ಕ್ವಶನ್ ಕೇಳಿದ್ದಾನೆ. ಸೊ ಇದಕ್ಕೆ ಆನ್ಸರ್ ಮಾಡ್ಬೇಕಂದ್ರೆ ನೋಡ್ರಿ, ಸೊ ಇಲ್ಲಿ ಸೈನಿಕರ ಸಂಖ್ಯೆ ಸ್ಟಾರ್ಟಿಂಗ್ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ದಿನಗಳಿಗೆ ಆಗುವಷ್ಟು ಆಹಾರ ಸಾಮಗ್ರಿ ಇದೆ ಅಂತ ಫಸ್ಟ್ ಬರ್ಕೊಳ್ಳೋಣ. ಸೊ ಇಲ್ಲಿ ಸ್ಟಾರ್ಟಿಂಗ್ ಕೊಟ್ಟಿರೋದು 2000 ಜನ ಸೈನಿಕರಿಗೆ 20 ದಿನಕ್ಕೆ ಅದು ಆಹಾರ ಮುಗಿದೋಗುತ್ತೆ ಅಂದಮೇಲೆ 20 ಡೇಸ್ಗೆ ಮುಗಿದೋಗುತ್ತೆ ಅಂದಮೇಲೆ ಸೊ ಅದು 25 ದಿನದಲ್ಲಿ ಮುಗಿದು ಹೋಗ್ಬೇಕು ಅಂದರೆ ಎಷ್ಟು ಜನ ಸೈನಿಕರಿದ್ರೆ 25 ದಿನದಲ್ಲಿ ಮುಗಿಯುತ್ತೆ ಅಂತ ಕಂಡುಹಿಡಿಯೋಣ. 2000 ಜನ ಸೈನಿಕರಿಗೆ 20 ಡೇಸ್ಗೆ ಆಹಾರ ಸಾಮಗ್ರಿ ಮುಗಿದೋಗುತ್ತೆ.
25 ಡೇಸ್ಗೆ ಮುಗಿಯುವ ಆಹಾರ ಸಾಮಗ್ರಿ ಅಂದರೆ ಎಷ್ಟು ಜನ ಸೈನಿಕರು ಇದ್ದರೆ 25 ಡೇಸ್ಗೆ ಮುಗಿಯುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಹಾಕೊಂಡು ಕ್ಯಾಲ್ಕುಲೇಟ್ ಮಾಡಿರಿ. ಸೊ ಈ ಥರ ಸಿಂಪಲ್ ಕ್ವಶನ್ ಕೊಟ್ಟಾಗ ಮೇಲೆ ಕೆಳಗಡೆ ಯಾವುದೇ ಫಾರ್ಮುಲಾ ಅವಶ್ಯಕತೆ ಇಲ್ಲ. ಮೇಲಿರೋ ನಂಬರ್ಸು ಕೆಳಗಿರೋ ನಂಬರ್ಸು ಯಾವಾದರೂ ಕ್ಯಾನ್ಸಲ್ ಆಗಿದ್ರೆ ಕ್ಯಾನ್ಸಲ್ ಮಾಡೋಣ. ಸೊ ಇದು 25 1 25, ಇಲ್ಲಿ 200 ಕಾಣಿಸುತ್ತಲ್ಲ, 25 8 200, ಇಲ್ಲೊಂದು 0 ಪಕ್ಕ ಬರ್ಕೊಳ್ಳೋಣ. ಸೊ ಇಲ್ಲಿ ಕೆಳಗಡೆ ಒಂದಿದೆ ಅವಶ್ಯಕತೆ ಇಲ್ಲ, ಎಕ್ಸ್ ಇಂಟು 1 ಅಂದರೆ ಎಕ್ಸ್ ಅಷ್ಟೇ ಬರ್ಕೋಬೇಕು, ಈಕ್ವಲ್ ಟು ಹಾಕಿ. ಇಲ್ಲಿ 80 × 20, ಮೇಲ್ಗಡೆ 2 ಸಂಖ್ಯೆ ಇದೆ ಅಂದರೆ 2 ಗುಣಾಕಾರ ಮಾಡಬೇಕು. 80 × 20 ಅಂದರೆ 8 2 16, 80 × 20 ಅಂದರೆ ಇದೊಂದು 0 ಇದೊಂದು 0 ಲಾಸ್ಟಿಗೆ ಬರ್ಕೊಂಡ್ರೆ 1600 ಜನಕ್ಕೆ ಸಾಕಾಗ್ತಾ ಇತ್ತು ನೋಡ್ರಿ. 2000 ಜನ ಇದ್ದರೆ 20 ದಿನಗಳಿಗೆ ಆ ಫುಡ್ ಐಟಮ್ಸ್ ಮುಗಿದೋಗ್ತಾ ಇತ್ತು. 1600 ಜನ ಇದ್ದಾಗ ಆ ಫುಡ್ ಐಟಮ್ 25 ದಿನಗಳವರೆಗೆ ಆಗುತ್ತೆ ಅಂತ. ಹಾಗಾದ್ರೆ 2000 ಜನ ಇದ್ದರೂ 1600 ಜನ ಇದ್ದಾರೆ ಅಂದರೆ ಎಷ್ಟು ಜನ ಬಿಟ್ಟವರು ಅಥವಾ ಎಷ್ಟು ಜನ ಸೈನಿಕರನ್ನು ಟ್ರಾನ್ಸ್ಫರ್ ಮಾಡಿದರು ಅಂದರೆ ಟೋಟಲಿ 2000 ಜನದಲ್ಲಿ ಈ ಇರೋದು 1600 ಜನ ಇದ್ದಾರೆ ಅಂದರೆ ಎಷ್ಟು ಜನ ಸೈನಿಕರನ್ನು ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂದರೆ 400 ಜನ ಸೈನಿಕರನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಟ್ರಾನ್ಸ್ಫರ್ ಮಾಡಿದ್ದಾರೆ. ಸೊ ಹಾಗಾಗಿ ಆಪ್ಷನ್ ಡಿ ಇದೆಯಲ್ಲ 400, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಸಿಂಪಲ್ ಆಗಿ ಈ ಪ್ರಾಬ್ಲಮ್ನ ನಾವು ಬಿಡಿಸ್ಬೋದು. ಓಕೆನಾ. ಸೊ ನೆಕ್ಸ್ಟ್ ಕ್ವಶನ್ ಬರೋಣ, ಮುಂದಿನ ಪ್ರಶ್ನೆ. ಸೊ ನೋಡ್ರಿ, x/y = 16/24 ಆದಾಗ 24y ನ ಬೆಲೆ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. ನೋಡಿ, x/y ನ ಬೆಲೆ 16/24 ಆದರೆ 24y ನ ಬೆಲೆ ಎಷ್ಟು ಬರುತ್ತೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ನೋಡ್ರಿ, ಇಲ್ಲಿ ಕೊಟ್ಟಿರೋದು x/y = 16/24 ಆದರೆ, ಸೊ ಇಲ್ಲಿ 16/24 ಆದರೆ 24y ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕಂದ್ರೆ ಇವೆರಡನ್ನ ನಾವೇನು ಮಾಡೋಣ ಅಂದರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋಣ, ಊರೇ ಗುಣಾಕಾರ ಮಾಡೋಣ. 24 × x ಅಂದರೆ 24x ಆಗುತ್ತೆ, 16 × y ಅಂದರೆ 16y ಆಗುತ್ತೆ, 16y ಆಗುತ್ತೆ. ಅಲ್ಲಿ 16y ಕೇಳಿಲ್ಲ, 24y ನ ಬೆಲೆ ಎಷ್ಟು ಅಂತ ಕೇಳಿದರೆ 24y ನ ಬೆಲೆ ಎಷ್ಟು ಬರುತ್ತೆ. ಸೊ ಇಲ್ಲಿ 16 ಬೇಕಾಗಿಲ್ಲ, ನಮಗೆ 24 ಬೇಕು. ಸೊ 16 ಇರೋ ಸಂಖ್ಯೆ 24 ಆಗಬೇಕು ಅಂದರೆ ಏನು ಮಾಡ್ಬೇಕು ನೋಡ್ರಿ, 16 ಇರೋ ಸಂಖ್ಯೆ 24 ಆಗಿ ಚೇಂಜ್ ಆಗಬೇಕು. ಸೊ 24 ಆಗಿ ಚೇಂಜ್ ಆಗ್ಬೇಕಂದ್ರೆ ಸೊ ಇದು 8 3 24 ಅಲ್ಲ, ಎರಡೂ ಕಡೆ ನೋಡ್ರಿ, ಎರಡೂ ಕಡೆ 3/4 ಅನ್ನ ಗುಣಾಕಾರ ಮಾಡಿದ್ರೆ 3/4 ಗುಣಾಕಾರ ಮಾಡ್ರಿ. ಎರಡೂ ಸೈಡ್ 3/4 ಹಾಕೊಂಡ್ರಿ ಅಂದ್ರೆ ಸೊ ಎರಡೂ ಸೈಡ್ 3/4 ಹಾಕೊಂಡ ನೋಡ್ರಿ, 4 1 4 4 ಸಾರಿ 3/4 ಅಲ್ಲ 3/2 ಹಾಕೊಳ್ಳೋಣ. ಸೊ ಇಲ್ಲೂ 3/2 ಇಲ್ಲೂ 3/2, ಎರಡೂ ಸೈಡ್ 3/2 ಹಾಕೊಂಡ್ರೆ 2 1 2 8 16 ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ 8 × 3 ಅಂದರೆ 24, ಮುಂದ್ಗಡೆ y ಬರ್ಕೊಂಡ್ರೆ 8 3 24, y ಲೆಫ್ಟ್ ಸೈಡಲ್ಲಿ ಬಂತು. ಸೊ ಇದು 2 1 2 4 ಕ್ಯಾನ್ಸಲ್ ಆಗುತ್ತೆ. 12 × 3 ಅಂದರೆ 12 3 36x ಆಗುತ್ತೆ. ನೋಡಿ, 24y ನ ಬೆಲೆ 36x ಬರುತ್ತೆ. 36x ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 24y ನ ಬೆಲೆ 36x ಆಗುತ್ತಲ್ಲ, ದಿಸ್ ಈಸ್ ದ ರೈಟ್ ಆನ್ಸರ್ ಅಂತ ಹೇಳ್ಬೋದು. ಸೊ ಇದು ಒಂದು ವಿಧಾನ. ಇಲ್ಲ ನೀವು 3/2 ನೀವು ಏನೋ ಮಾಡ್ಕೊಂಬಿಟ್ರಿ, ನಮಗೆ ಗೊತ್ತಾಗಲ್ಲ 3/2 ಮಾಡೋದು ಅಂತ ಅನ್ನೋದಾದರೆ ಇನ್ನೊಂದು ಬೇರೆ ಮೆಥಡ್ ಹೇಳ್ಕೊಡ್ತೀನಿ ಹೆಂಗೆ ಆನ್ಸರ್ ಮಾಡೋದು ಅಂತ ನೋಡ್ತಾ ಬರ್ರಿ. ಸೊ ಇಲ್ಲಿ x/y = x/y = 16/24 ಇದೆಯಲ್ಲ, 16/24 ಇದೆಯಲ್ಲ. ಸೊ ಈ y ರೈಟ್ ಸೈಡಿಗೆ ತಗೊಂಬರೋಣ, ಈ y ರೈಟ್ ಸೈಡಿಗೆ ತಗೊಂಬರೋಣ, ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿಬಿಡೋಣ. ಅದೇ ಥರ 24 × x ಅಂದರೆ 24x ಆಗುತ್ತೆ, 16 × y ಅಂದರೆ 16y ಆಗುತ್ತೆ. ಈ 16 ಲೆಫ್ಟ್ ಸೈಡಿಗೆ ಬಂದರೆ ಏನಾಗುತ್ತೆ ಅಂದರೆ 24/16, ಇಲ್ಲಿ x ಇರುತ್ತೆ, ಇಲ್ಲಿ y ಮಾತ್ರ ಉಳಿಯುತ್ತೆ ನೋಡ್ರಿ. ಸೊ ಇವಾಗ ಈ 16 ಅನ್ನೋದು ಲೆಫ್ಟ್ ಸೈಡಿಗೆ ತಗೊಂಬಂದ್ರೆ /16 ಆಗುತ್ತೆ, ಇಲ್ಲಿ y ಮಾತ್ರ ಉಳಿಯುತ್ತೆ. y ಬೆಲೆ 24/16x ಆಯಿತು, y ನ ವ್ಯಾಲ್ಯೂ 24/16x ಆಯಿತು. y ನ ಬೆಲೆ 24/16x ಆಗುತ್ತೆ ಅಂದರೆ ಇಲ್ಲಿ ಕಂಡುಹಿಡಿಯೋಕೆ ಕೇಳಿರೋದು ನಿಮಗೇನು, 24y ನ ಬೆಲೆ ಎಷ್ಟು ಅಂತ ಕೇಳಿದ್ದಾನೆ. ಈ 24 ಹಾಗೆ ಬರ್ಕೊಳ್ರಿ, y ಇರೋ ಹತ್ರ ಇದಿಷ್ಟು ಬರಿಬೇಕು. ಈ y ಜಾಗದಲ್ಲಿ y ನ ವ್ಯಾಲ್ಯೂ ಎಷ್ಟಿದೆ, 24/16 × x ಬರಿಬೇಕು. ಇವಾಗ ಇದು 8 2 16, 8 3 24 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 2 2 2 4 ಕ್ಯಾನ್ಸಲ್ ಆಗುತ್ತೆ.
ಇಲ್ಲಿ 12 × 3 24y ಲೆಫ್ಟ್ ಸೈಡಲ್ಲೇ ಇರಲಿ. 12 × 3 12 3 36x ಆಗುತ್ತಲ್ಲ. ಆ 24y ಬೆಲೆ 36x ಬರುತ್ತೆ. 36x ಅನ್ನೋದು ಆಪ್ಷನ್ ಸಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ಬಿಡಿಸ್ತೀವಿ ನಾವು. ಓಕೆನಾ, ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. 15 ಮಹಿಳೆಯರು ಅಥವಾ 10 ಪುರುಷರು ಒಂದು ಯೋಜನೆಯನ್ನು 55 ದಿನಗಳಲ್ಲಿ ಪೂರ್ಣಗೊಳಿಸಬಹುದು. ಅದೇ ಯೋಜನೆಯನ್ನು 5 ಮಹಿಳೆಯರು ಮತ್ತು 4 ಪುರುಷರು ಎಷ್ಟು ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ ಅಂತ. ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಟೈಮ್ ಆ್ಯಂಡ್ ವರ್ಕ್ ಟಾಪಿಕಲ್ಲಿ ಬರ್ತಕ್ಕಂಥ ಪ್ರಶ್ನೆ. ಕಾಲ ಮತ್ತು ಕೆಲಸ ಅಂತ ಒಂದು ಟಾಪಿಕ್ ಬರುತ್ತೆ, ಟೈಮ್ ಆ್ಯಂಡ್ ವರ್ಕ್, ಅದರಲ್ಲಿ ಬರ್ತಕ್ಕಂಥ ಪ್ರಶ್ನೆಯಲ್ಲಿ. ಇಲ್ಲಿ ಮಹಿಳೆಯರ ಸಂಖ್ಯೆ ಕೊಟ್ಟಿದ್ದಾನೆ, ಮಹಿಳೆಯರ ಸಂಖ್ಯೆ ಮತ್ತು ಪುರುಷರ ಸಂಖ್ಯೆ ಕೊಟ್ಟಿದ್ದಾನೆ. ಆಮೇಲೆ ದಿನಗಳ ಸಂಖ್ಯೆ ಅಂತ 3 ಪರಿಮಾಣಗಳನ್ನು ಕೊಟ್ಟಿದ್ದಾನೆ. ಈ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಮಹಿಳೆಯರ ಸಂಖ್ಯೆ, ಪುರುಷರ ಸಂಖ್ಯೆ ಮತ್ತೆ ದಿನಗಳ ಸಂಖ್ಯೆ ಅಂತ. ಇಲ್ಲಿ ನೋಡ್ರಿ, ಸ್ಟಾರ್ಟಿಂಗ್ 15 ಜನ ಮಹಿಳೆಯರು ಅಂತಿದೆ. 15 ಜನ ಮಹಿಳೆಯರು ಅಥವಾ ಆರ್ ಅಂತ ಬರಿತೀನಿ. 10 ಜನ ಪುರುಷರು. ಒಂದು ಯೋಜನೆ ಅಂದರೆ ಒಂದು ಕೆಲಸವನ್ನು, ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ, ಯೋಜನೆ ಅಂದರೆ ಒಂದು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ, ಒಂದು ಕೆಲಸ ಕಂಪ್ಲೀಟ್ ಮಾಡಲಿಕ್ಕೆ 55 ಡೇಸ್ ಬೇಕು ಅಂತೇಳಿದ್ದಾನೆ. ಇಲ್ಲಿ ಸ್ಟಾರ್ಟಿಂಗ್ ಅಥವಾ ಅಂತಿದೆ. ಅಥವಾ ಅಂದರೆ ಈ 15 ಜನ ಮಹಿಳೆಯರು 10 ಜನ ಪುರುಷರು ಸೇರ್ಕೊಂಡ ಕೆಲಸ ಮಾಡಲ್ಲ. ಅಥವಾ ಅಂತ ಇದೆ ಅಂದರೆ 15 ಜನ ಮಹಿಳೆಯರ ಕೆಲಸ ಮಾಡಿದರೆ 55 ಡೇಸಲ್ಲಿ ಆ ಪ್ರಾಜೆಕ್ಟ್ ಕಂಪ್ಲೀಟ್ ಆಗುತ್ತೆ. ಅಥವಾ ಮಹಿಳೆಯರು ಇಲ್ಲ ಅಂದರೆ 10 ಜನ ಪುರುಷರು ಅದೇ ಪ್ರಾಜೆಕ್ಟಲ್ಲಿ ಕೆಲಸ ಮಾಡಿದರೆ ಅದು 55 ಡೇಸಲ್ಲಿ ಮುಗಿಯುತ್ತೆ. 15 ಜನ ಮಹಿಳೆಯರು ಕೆಲಸ ಮಾಡಿದ್ರೆ 55 ಡೇಸ್ ಬೇಕು. ಮಹಿಳೆಯರಿಲ್ಲ ಅಂದರೆ 10 ಜನ ಪುರುಷರು ಮಾಡಿದರೂ ಕೂಡ ಅದು 55 ಡೇಸಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. ಈ ಥರ ಮೀನಿಂಗ್ ಅದು. ಆದರೆ ನೆಕ್ಸ್ಟ್ ಅದೇ ಯೋಜನೆ, ಅದೇ ಪ್ರಾಜೆಕ್ಟನ್ನು 5 ಜನ ಮಹಿಳೆಯರು ಮತ್ತು 4 ಜನ ಪುರುಷರು ಸೇರ್ಕೊಂಡು ಮಾಡಿದ್ರೆ ಎಷ್ಟು ದಿನ ಬೇಕು ಕಂಡುಹಿಡೀರಿ ಅಂತ ಕೇಳಿದೆ. 5 ಜನ ಪುರುಷರು ಮತ್ತು 4 ಜನ ಮಹಿಳೆಯರು ಸೇರಿ ಅದೇ ಪ್ರಾಜೆಕ್ಟನ್ನು, ಅದೇ ಯೋಜನೆ ಮಾಡಲಿಕ್ಕೆ ಎಷ್ಟು ದಿನ ಬೇಕಾಗುತ್ತೆ ಕಂಡುಹಿಡೀರಿ ಅಂತ ಪ್ರಶ್ನೆ ಕೇಳಿದ್ದಾನೆ. ನೋಡ್ರಿ, ಈ ರೀತಿ ಪ್ರಶ್ನೆ ಕೇಳಿದಾಗ ಸ್ಟಾರ್ಟಿಂಗು ಪುರುಷರು ಮಹಿಳೆಯರ ನಡುವೆ ಅಥವಾ ಅಂತ ಇದ್ದು, ಆಮೇಲೆ ಅದೇ ಮಹಿಳೆಯರು ಪುರುಷರ ನಡುವೆ ಮತ್ತು ಅಂತ ಹೊರಡಿದ್ರೆ 6 ಅಂಡ್ ಟೈಪ್ ಕ್ವಶನ್ ಅಂತ ಕರಿತೀವಿ. ಟೈಮ್ ಆ್ಯಂಡ್ ವರ್ಕ್ ಟಾಪಿಕಲ್ಲಿ 6 ಅಂಡ್ ಟೈಪ್ ಅಥವಾ ಮತ್ತು ರೀತಿಯಾದ ಪ್ರಶ್ನೆ ಅಂತ ಕರಿತೀವಿ. 6 ಅಂಡ್ ಟೈಪ್ ಕ್ವಶನ್ ಕೇಳಿದ ಅಂದರೆ ಇಲ್ಲಿ ಎಷ್ಟು ದಿನಗಳ ಬೇಕು, ನಂಬರ್ ಆಫ್ ಡೇಸ್ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ವೆರಿ ಸಿಂಪಲ್. ಎಕ್ಸ್ ಅಂದರೆ ನಂಬರ್ ಆಫ್ ಡೇಸ್ ಕಂಡುಹಿಡಿಬೇಕು. ಎಸ್ಪೆಷಲಿ ಈ ಟೈಪ್ 6 ಅಂಡ್ ಟೈಪ್ ಸ್ಟಾರ್ಟಿಂಗ್ ಅಥವಾ ಅಂತ ಪುರುಷರು ಮಹಿಳೆಯರ ಮಧ್ಯೆ ಸ್ಟಾರ್ಟಿಂಗ್ ಅಥವಾ ಇರುತ್ತೆ, ನೆಕ್ಸ್ಟ್ ಅಂಡ್ ಅಂತ ಪದ ಇರುತ್ತೆ. ಈ 6 ಅಂಡ್ ಟೈಪ್ ಕ್ವಶನ್ ಕೇಳಿದಾಗ ಅಲ್ಲಿ ದಿನಗಳ ಸಂಖ್ಯೆ ಕಂಡುಹಿಡಿಬೇಕು ಅಂದರೆ ಈ ಪುರುಷರ ಸಂಖ್ಯೆ, ಮಹಿಳೆಯರ ಸಂಖ್ಯೆ, ದಿನಗಳ ಸಂಖ್ಯೆ ಇವೇನು ಫಸ್ಟ್ ರೋನಲ್ಲಿ ಬರೋ ಸಂಖ್ಯೆಗಳೇನಿದಾವಲ್ಲ ಇವನ್ನ ಮೇಲ್ಗಡೆ ಇಂಟು ಹಾಕಿ ಬರ್ಕೋಬೇಕು. 15 × 10 × 55 ಅಂತ ಇದಾವಲ್ಲ, ಈ 3 ಸಂಖ್ಯೆ 15, 10, 55ನ ಗುಣಾಕಾರ ಮಾಡಿ ಬರ್ಕೊಳ್ರಿ. ನೆಕ್ಸ್ಟ್ ಈ ಪುರುಷರ ಸಂಖ್ಯೆ ಮತ್ತು ಮಹಿಳೆಯರ ಸಂಖ್ಯೆಗಳನ್ನು ಓರೆ ಗುಣಾಕಾರ ಮಾಡ್ಕೋಬೇಕು. 15 × 4 15 4 60, 5 × 10 ಅಂದರೆ 5 10 50 ಬರುತ್ತೆ. 60 + 50 ಕೂಡ್ರಿ ಎಷ್ಟು ಬರುತ್ತೆ ಅಂದರೆ 60 + 50 ಅಂದರೆ 110 ಬರುತ್ತೆ. ಈ ಪುರುಷರ ಸಂಖ್ಯೆ ಮಹಿಳೆಯರ ಸಂಖ್ಯೆಗಳನ್ನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಓರೆ ಗುಣಾಕಾರ ಮಾಡಿ ಪ್ಲಸ್ ಮಾಡಬೇಕು. 15 4 60, 5 × 10 ಅಂದರೆ 50 ಬರುತ್ತೆ. 60 + 50 ಕೂಡಿದಾಗ 110 ಬರುತ್ತಲ್ಲ, ಅದನ್ನ ಕೆಳಗೆ ಬರ್ಕೊಂಡು ಸಿಂಪ್ಲಿಫೈ ಮಾಡಿರಿ. ಇಲ್ಲಿ 55 1 55 2 110 ಕ್ಯಾನ್ಸಲ್ ಆಗುತ್ತೆ. ಆಮೇಲೆ 2 1 2 5 10 ಕ್ಯಾನ್ಸಲ್ ಆಗುತ್ತೆ. ಮೇಲೆ ಕೆಳಗಡೆ 1 ಇದೆ ಅವಶ್ಯಕತೆ ಅಲ್ಲ. ಇಲ್ಲಿ 15, ಇಲ್ಲಿ 5 ಇದೆ ಅಂದರೆ 15 × 5 15 5 ಎಷ್ಟು ಬರುತ್ತೆ 75 ಬರುತ್ತಲ್ಲ. ಆ ಕೆಲಸವನ್ನು 5 ಜನ ಮಹಿಳೆಯರು 4 ಜನ ಪುರುಷರು ಸೇರ್ಕೊಂಡು ಮಾಡಿದ್ರು ಅಂದರೆ 75 ಡೇಸಲ್ಲಿ ಆ ಕೆಲಸ ಕಂಪ್ಲೀಟ್ ಆಗುತ್ತೆ ಅಂತ ಅರ್ಥ. 75 ಡೇಸ್ ನೋಡ್ರಿ, ಆಪ್ಷನ್ ಡಿ ನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಲೆಕ್ಕವನ್ನು ನಾವು ಬಿಡಿಸ್ತೀವಿ. ಕ್ಲಿಯರ್ ಆಗ್ತಾ ಆಯ್ತಾ? ಕ್ವಶನ್ನು, ಆಪ್ಷನ್ನು, ಸೊಲ್ಯೂಷನ್ನ ಬರ್ಕೊಂಡು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ. ದಯವಿಟ್ಟು ನಿಮಗೆ ಅರ್ಥ ಆಗ್ತಾ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಅರ್ಥ ಆಗ್ತಾ ಇದೆಯಾ ಅಂತ ಕಮೆಂಟ್ ಮಾಡಿ. ದಯವಿಟ್ಟು ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ. ನಿಮಗೆ ಅರ್ಥ ಆಗದಿದ್ದರೂ ಕಮೆಂಟ್ ಮಾಡಿರಿ. ಅರ್ಥ ಆಗುತ್ತೆ ಚೆನ್ನಾಗಂದ್ರೆ ದಯವಿಟ್ಟು ಮಿಸ್ ಮಾಡೋದನ್ನು ಕಮೆಂಟ್ ಮಾಡ್ತಾ ಬನ್ನಿ. ನೀವು ಚೆನ್ನಾಗಿ ಕಮೆಂಟ್ ಮಾಡಿದ್ರಿ, ಅರ್ಥ ಆಗುತ್ತೆ ಅಂದ್ರೆ ಮಾತ್ರ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ಕಂಟಿನ್ಯೂ ಮಾಡೋದು, ಇಲ್ಲಾಂದರೆ ವೀಡಿಯೋಸ್ ಇಲ್ಲಿಗೆ ಸ್ಟಾಪ್ ಮಾಡ್ತೀವಿ. ದಯವಿಟ್ಟು ಮಿಸ್ ಮಾಡೋದನ್ನು ಕಮೆಂಟ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ಪ್ರಶ್ನೆ, if the simple interest on a certain sum of money for 2 years is 1/5 of the sum, then the rate of simple interest per annum is ಅಂತಿದೆ. ನೋಡ್ರಿ, ಒಂದು ನಿರ್ದಿಷ್ಟ ಮೊತ್ತದ ಮೇಲಿನ 2 ವರ್ಷಗಳ ಸರಳ ಬಡ್ಡಿಯ ಮೊತ್ತವು ಸರಳ ಬಡ್ಡಿಯು ಮೊತ್ತದ 5ನೇ 1 ಭಾಗದಷ್ಟಿದ್ದರೆ ವಾರ್ಷಿಕ ಸರಳ ಬಡ್ಡಿ ದರ ಎಷ್ಟು ಅಂತ.
ಸೊ ನೋಡ್ರಿ, ಪಿ ಅಂದರೆ ಪ್ರಿನ್ಸಿಪಲ್, ಅಸಲು ಅಂತ ಕರಿತೀವಿ. ಐ ಅಂದರೆ ಸರಳ ಬಡ್ಡಿ, ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಟೈಮ್ ಡ್ಯೂರೇಷನ್ನ 2 ವರ್ಷ ಕೊಟ್ಟಿದ್ದಾನೆ. ಟೈಮ್ ಡ್ಯೂರೇಷನ್ 2 ವರ್ಷ ಕೊಟ್ಟಿದ್ದಾನೆ, 2 ಇಯರ್ಸ್. ನೋಡಿರಿ, 2 ವರ್ಷಕ್ಕೆ ಒಂದು ಅಸಲಿಗೆ ಬಡ್ಡಿ ಎಷ್ಟು ಬರುತ್ತೆ ಅಂದರೆ, ಸೊ ಅದು ಅಸಲಿನ 1/5 ಬಡ್ಡಿ ಬರುತ್ತೆ ಅಂತ. ಒಂದು ಅಮೌಂಟಿಗೆ ಒಂದು ಸಾಲ ಕೊಟ್ಟಿದ್ದೀವಿ, ಎಷ್ಟು ಅಮೌಂಟ್ ಸಾಲ ಕೊಟ್ಟಿದ್ದೀವಿ, ನಾವು ಸಾಲ ಕೊಟ್ಟಿರೋ ಅಮೌಂಟಿಗೆ 2 ವರ್ಷ ಆದಮೇಲೆ ಬರ್ತಕ್ಕಂಥ ಸರಳ ಬಡ್ಡಿ ಎಷ್ಟು ಅಂದರೆ ಅಸಲಿನ 1/5 ಸರಳ ಬಡ್ಡಿ ಬರುತ್ತೆ ಅಂತ. ಹಾಗಾದರೆ ಬಡ್ಡಿಯ ದರ ಎಷ್ಟು ಅಂತ ಕೇಳಿದ್ದಾನೆ. ಸೊ 1/5 ನೋಡ್ರಿ, ಇಂಟ್ರೆಸ್ಟ್ ಎಷ್ಟು ಬರುತ್ತೆ ಅಂದರೆ ಈ ಬಡ್ಡಿಯ 1/5 ಅಂದರೆ 1/5 ಪಿ ಅಂತ ಬರುತ್ತೆ. ಅಸಲಿನ 1/5 ಬಡ್ಡಿ ಬರುತ್ತೆ ಅಂತ. ಅಸಲು ಪಿ, ಇಲ್ಲಿ ಪ್ರಿನ್ಸಿಪಲ್ ಅಂದರೆ ಅಸಲು ಪಿ, ಬಡ್ಡಿ ಈ ಅಸಲಿನ ಅಂದರೆ ಅಸಲು ಏನಿದೆಯಲ್ಲ ಮೊತ್ತದ 1/5 ಬಡ್ಡಿ ಬರುತ್ತೆ ಅಂತ. ಟೈಮ್ ಡ್ಯೂರೇಷನ್ 2 ಇಯರ್ಸ್ ಇದೆ. ಬಡ್ಡಿಯ ದರ, ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ನಾವು ಬಡ್ಡಿಯ ದರ ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಬೇಕು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಅಂದರೆ ನಿಮಗೆ ಬೇಸಿಕ್ ಫಾರ್ಮುಲಾ ಸ್ಕೂಲ್ ಡೇಸಲ್ಲಿ ಓದಿದಲ್ಲಿ I = PTR/100 ಅಂತ ಸರಳ ಬಡ್ಡಿ ಕಂಡುಹಿಡಿಯೋ ಫಾರ್ಮುಲಾ. ಸೊ ಈ ಐ ಇದ್ದತ್ರ ನೋಡ್ರಿ, P × 1/5 ಬರ್ಕೋಬೇಕು. ಪಿ ಇದ್ದತ್ರ ಪಿ ಹಾಗೆ ಬರೀಬೇಕು ಅಸಲು. ಟಿ ಅಂದರೆ ಟೈಮ್ ಡ್ಯೂರೇಷನ್ 2 ವರ್ಷ ಬರೀಬೇಕು. ಆರ್ ಅಂದರೆ ಬಡ್ಡಿಯ ದರ ಗೊತ್ತಿಲ್ಲ, ಹಾಗೆ ಬರೀಬೇಕು. ಕೆಳಗಡೆ 100 ಹಾಗೆ ಬರ್ಕೋಬೇಕು. ನೋಡಿ, ಲೆಫ್ಟ್ ಸೈಡಲ್ಲಿರೋ ಪಿ, ರೈಟ್ ಸೈಡಲ್ಲಿರೋ ಪಿ ಸೇಮ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಇದು 2 1 2 2 5 10 0 ಪಕ್ಕ ಬರೀತು. ಈ 50 ಇದೆಯಲ್ಲ, /50 ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ × 50, ಭಾಗಾಕಾರ ರೂಪದಲ್ಲಿರೋ 50 ಈಕ್ವಲ್ಟಿಂದ ಲೆಫ್ಟ್ ಸೈಡ್ ಬಂದರೆ ಇಂಟು ಆಗುತ್ತೆ. ಇಲ್ಲ 6 ಮಾತ್ರ ಉಳಿಯುತ್ತೆ. 5 1 5 10 50 ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ 1 × 10 ಅಂದರೆ ಎಷ್ಟು ಬರುತ್ತಲ್ಲ, 10 ಬರುತ್ತೆ. ಹಾಗಾಗಿ ಬಡ್ಡಿಯ ದರ 10% ಇದೆ. ಬಡ್ಡಿ ದರ ಎಷ್ಟಿದೆ ಅಂದರೆ 10% ಇದೆ. ಸೊ 10% ರೇಟ್ ಆಫ್ ಇಂಟ್ರೆಸ್ಟ್ ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಸೊ ಇಲ್ಲಿ ಟೈಮ್ ಡ್ಯೂರೇಷನ್ 2 ಇಯರ್ಸು, ಇಲ್ಲಿ 1/5 ಇಂಟ್ರೆಸ್ಟ್ ಇದೆ ಅಂದರೆ ಆ ಡಿನಾಮಿನೇಟ್ರು 5ನ ಇದು 1/5ನ ಉಲ್ಟಾ ಮಾಡಿ 5/1 ಮಾಡಿರಿ. 2 5 10 ಬರುತ್ತಲ್ಲ, ಡೈರೆಕ್ಟಾಗಿ 10% ಅಂತ ಹಿಂಗೆ ಹೇಳ್ಬೋದಿತ್ತು. ಸೊ ಈ ಥರ ನಿಮಗೆ ಕ್ಲಾರಿಟಿ ಗೊತ್ತಾಗಲ್ಲ ಅಂತೇಳಿ ಆ ಫಾರ್ಮುಲಾ ಪ್ರಕಾರ ಬಿಡಿಸಿದ ಅಷ್ಟೇ. ಬಡ್ಡಿ ದರ 10% ಅಂತ ಹೇಳ್ತೀವಿ. ಬಡ್ಡಿ ದರ 10% ಬರುತ್ತೆ. ಆಪ್ಷನ್ ಎ ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ನೆಕ್ಸ್ಟ್ ಕ್ವಶನ್ ಬರೋಣ. The value that appears most number of times in the given data of an attribute or variable is called. ಅಂದರೆ ಒಂದು ಪ್ರಾಪ್ತಾಂಕ ಅಥವಾ ದತ್ತಾಂಶವು ನೀಡಿರುವ ಡಾಟಾದಲ್ಲಿ ಅತಿ ಹೆಚ್ಚು ಬಾರಿ ಕಾಣಿಸಿಕೊಳ್ಳುವ ಮೌಲ್ಯವನ್ನು ಏನಂತ ಕರೀತಾರೆ ಅಂತ. ಫಾರ್ ಎಕ್ಸಾಂಪಲ್, ಒಂದು 10 ಜನಕ್ಕೆ ಒಂದು ಟೆಸ್ಟ್ ಮಾಡಿದ್ದೀವಿ ಅನ್ಕೊಳ್ಳೋಣ. 10 ಜನ ಸ್ಟೂಡೆಂಟ್ಸ್ ಇದ್ದಾರೆ. 10 ಜನ ಸ್ಟೂಡೆಂಟ್ಸಲ್ಲಿ ನಾನು 10 ಮಾರ್ಕ್ಸಿಗೆ ಒಂದು ಟೆಸ್ಟ್ ಕೊಟ್ಟಿದ್ದೀನಿ. 10 ಜನ ಸ್ಟೂಡೆಂಟ್ಸ್ ಇದ್ದರೆ 10 ಮಾರ್ಕ್ಸಿಗೆ ಒಂದು ಟೆಸ್ಟ್ ಕೊಟ್ಟಿದ್ದೀನಿ. 10 ಮಾರ್ಕ್ಸಲ್ಲಿ ಒಬ್ಬನು 4 ಮಾರ್ಕ್ಸ್ ತೆಗ್ದಾನೆ, 10ಕ್ಕೆ ಒಬ್ಬನು 6 ತೆಗ್ದಾನೆ, ಒಬ್ಬನು 8 ತೆಗ್ದಾನೆ, ಮತ್ತೊಬ್ಬ 7 ಮಾರ್ಕ್ಸ್ ತೆಗ್ದಾನೆ, ಇನ್ನೊಬ್ಬ 5 ಮಾರ್ಕ್ಸ್ ತೆಗ್ದಾನೆ, ಮತ್ತೊಬ್ಬ 6 ಮಾರ್ಕ್ಸ್ ತೆಗ್ದಾನೆ, ಮತ್ತೊಬ್ಬ 8 ಮಾರ್ಕ್ಸ್ ತೆಗ್ದಾನೆ, ಇನ್ನೊಬ್ಬ 7 ಮಾರ್ಕ್ಸ್ ತೆಗ್ದಾನೆ, ಇನ್ನೊಬ್ಬ 6 ಮಾರ್ಕ್ಸ್ ತೆಗ್ದಾನೆ, 4 4 8, ಸೊ ಇನ್ನೊಬ್ಬ 3 ಮಾರ್ಕ್ಸ್ ತೆಗ್ದಾನೆ. ಹಿಂಗೆ ಬರ್ತೀನಿ. 10 ಜನ ಸ್ಟೂಡೆಂಟ್ಸು 10 ಮಾರ್ಕ್ಸಿಗೆ ಒಂದು ಟೆಸ್ಟ್ ಮಾಡಿದ್ದೀನಿ. 10 ಮಾರ್ಕ್ಸಿಗೆ ಎಷ್ಟೆಷ್ಟು ಮಾರ್ಕ್ಸ್ ತಗೊಂಡಾರೆ ಅಂತ ಇಲ್ಲಿ ನಂಬರ್ಸ್ ಬರಿತಾ ಇದ್ದೀನಿ. ಇದು ಡಾಟಾಸ್, ಇವು ಡಾಟಾಸ್ ದತ್ತಾಂಶಗಳು ಅಂತ, ಸೊ ಅಥವಾ ಪ್ರಾಪ್ತಾಂಕಗಳು ಅಂತ ಕರಿತೀವಿ. ಈ ಡಾಟಾಸಲ್ಲಿ ಅತಿ ಹೆಚ್ಚು ಬಾರಿ ಕಾಣಿಸಿಕೊಳ್ಳುವ ಸಂಖ್ಯೆ ಯಾವುದು ಅಂದರೆ ನೋಡ್ರಿ, ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋದು 6 1 ಟೈಮ್ ಇದೆ, ಇಲ್ಲಿ 2 ಟೈಮ್ಸ್ ಇದೆ, ಇದು 3 ಟೈಮ್ಸ್ ಇದೆ. 6 ಅನ್ನೋದು 3 ಬಾರಿ ಕಾಣಿಸ್ತಾ ಇದೆ. ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಸಂಖ್ಯೆ 6 ಪುನರಾವರ್ತನೆ ಆಗಿರೋ ಸಂಖ್ಯೆ. ಸೊ ನೋಡ್ರಿ, ಕೊಟ್ಟಿರೋ ಒಂದು ಗ್ರೂಪ್ ಆಫ್ ನಂಬರ್ಸಲ್ಲಿ, ಕೊಟ್ಟಿರೋ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಸಂಖ್ಯೆನ ನಾವೇನಂತ ಕರಿತೀವಿ ಅಂದರೆ ರೂಢಿ ಬೆಲೆ ಅಂತ ಕರಿತೀವಿ. ಸೊ ರೂಢಿ ಬೆಲೆ ಅಂದರೆ ಕೊಟ್ಟಿರೋ ದತ್ತಾಂಶಗಳಲ್ಲಿ ಅತಿ ಹೆಚ್ಚು ಪುನರಾವರ್ತನೆ ಆಗಿರೋ ದತ್ತಾಂಶವನ್ನು ನಾವು ರೂಢಿ ಬೆಲೆ ಅಂತ ಕರಿತೀವಿ. ಅದಕ್ಕೆ ಇನ್ನೊಂದು ಹೆಸರು ಬಹುಲಕ ಅಂತ ಕರೀತಾರೆ. ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಸೊ ಇಂಗ್ಲೀಷಲ್ಲಿ ಅದನ್ನು ಮೋಡ್ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಮೋಡ್ ಅಂತ ಕರಿತೀವಿ, ಕನ್ನಡದಲ್ಲಿ ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಅತಿ ಹೆಚ್ಚು ಬಾರಿ ಪುನರಾವರ್ತನೆ ಆಗಿರೋ ಮೌಲ್ಯವನ್ನು ರೂಢಿ ಬೆಲೆ ಅಥವಾ ಬಹುಲಕ ಅಂತ ಕರಿತೀವಿ. ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ, ಕ್ಲಿಯರ್ನಾ? ನೆಕ್ಸ್ಟ್ ಮುಂದಿನ ಪ್ರಶ್ನೆ ಬರೋಣ.
ಫೈಂಡ್ ದ ಕರೆಕ್ಟ್ ಆಪ್ಷನ್ ಫಾರ್ ದ ಮಿಸ್ಸಿಂಗ್ ನಂಬರ್ ಇನ್ ದ ಸೀರೀಸ್ ಅಂತ ಇದೆ. ಸರಣಿಯಲ್ಲಿ ಬಿಟ್ಟು ಹೋದ ಸಂಖ್ಯೆಗೆ ಸರಿಯಾದ ಆಯ್ಕೆಯನ್ನು ಹುಡುಕಿ ಅಂತ. ಇದು ನಂಬರ್ ಸೀರೀಸ್, ಸರಣಿ ಪೂರ್ಣಗೊಳಿಸುವಿಕೆ ಅಂತ. ಯಾವುದೋ ಒಂದು ಪ್ಯಾಟ್ರನ್ ಪ್ರಕಾರ ಇಲ್ಲಿ ಸಂಖ್ಯೆಗಳನ್ನು ಕೊಡ್ತಾ ಹೋಗಿದ್ದಾನೆ. ಈ ಒಂದು ಪ್ಯಾಟ್ರನ್ ಪ್ರಕಾರ ಬರಿತಾ ಹೋದಾಗ, ಆ ಲಾಜಿಕ್ ಯೂಸ್ ಮಾಡ್ಕೊಂಡು ಬರಿತಾ ಹೋದಾಗ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಸಂಖ್ಯೆ ಬರುತ್ತೆ ಅಂತ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ ಯಾವುದಂತ ಕಂಡುಹಿಡಿಯೋದಾದ್ರೆ, ಮೊದಲಿಗೆ 11 ಸಂಖ್ಯೆ 9 ಆಯಿತು, ಕಡಿಮೆ ಆಯಿತು, ಮತ್ತೆ ಜಾಸ್ತಿ ಆಯಿತು 18 ಆಯಿತು, ಮತ್ತೆ ಕಡಿಮೆ ಆಯಿತು, ಮತ್ತೆ ಜಾಸ್ತಿ ಆಯಿತು, ಮತ್ತೆ ಕಡಿಮೆ ಆಯಿತು ಅಂದರೆ ಇದು ಮಿಕ್ಸ್ಡ್ ಸೀರೀಸ್ ಅಂತ ಕರೀತೀವಿ. ಏರಿಕೆ ಕ್ರಮ ಅಂತಲೂ ಹೇಳಲಿಕ್ಕಾಗಲ್ಲ, ಇಳಿಕೆ ಕ್ರಮ ಅಂತಲೂ ಹೇಳಲಿಕ್ಕಾಗಲ್ಲ. ಇದನ್ನು ಮಿಕ್ಸ್ಡ್ ಸೀರೀಸ್, ಮಿಶ್ರ ಸರಣಿ ಅಂತ ಕರಿತೀವಿ. ಸೊ ಅಪ್ ಆ್ಯಂಡ್ ಡೌನ್ಸ್ ಇದೆ ಅಂದರೆ ಇದನ್ನ ಮಿಕ್ಸ್ಡ್ ಸೀರೀಸ್ ಅಂತ ಕರಿತೀವಿ. ಹಾಗಾದರೆ ಈ ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಸಂಖ್ಯೆ ಯಾವುದು ಅಂತ ಪತ್ತೆ ಹಚ್ಚೋದಾದರೆ, ಸೊ ಇದನ್ನು ಫಸ್ಟು ಕಡಿಮೆ ಆಗಿದೆ ಅಂದರೆ ಮೈನಸ್ ಮಾಡಿ ನೋಡೋಣ. 11 ಇರೋದು 9 ಆಗಿದೆ ಅಂದರೆ 11ರಲ್ಲಿ 2 ಮೈನಸ್ ಮಾಡಿದರೆ 9 ಬರುತ್ತೆ. 9 ಇರೋ ಸಂಖ್ಯೆ 18 ಆಗಿದೆ ಅಂದರೆ ಪ್ಲಸ್ ಮಾಡಿದ್ರೆ ಬರುತ್ತೆ, ಬಟ್ ಇಲ್ಲಿ ಪ್ಲಸ್ ವರ್ಕೌಟ್ ಆಗಲ್ಲ ಅನಿಸುತ್ತೆ. 9 ಇರೋದು 18 ಆಗಿದೆ ಅಂದರೆ ಗುಣಾಕಾರ ಮಾಡೋಣ. 9ನ 2ರಿಂದ ಗುಣಿಸ್ರಿ, 9 2 18 ಬರುತ್ತೆ. ಫಸ್ಟ್ -2 ಮಾಡಿದೆ, 11 - 2 9 ಬರುತ್ತೆ. 9ನ ಇಂಟು 2 ಮಾಡಿದ್ರೆ 9 2 18 ಮುಂದಿನ ಸಂಖ್ಯೆ ಸಿಗುತ್ತೆ. ಈ 18ರಿಂದ ನೆಕ್ಸ್ಟ್ 15 ಬಂದಿದೆ ಅಂದರೆ 18ರಲ್ಲಿ 3ನ್ನು ಕಳೆದಾಗ 18 - 3 ಅಂದರೆ ನೆಕ್ಸ್ಟ್ ನಂಬರ್ 15 ಬರುತ್ತೆ. 18ರಲ್ಲಿ 3 ಮೈನಸ್ ಮಾಡಿದ್ರೆ 15 ಬರುತ್ತೆ. ಸೊ ಆಮೇಲೆ ಈ 15ನ್ನು ನೆಕ್ಸ್ಟ್ ಇಂಟು 3 ಮಾಡಿರಿ, 3ರಿಂದ ಗುಣಾಕಾರ ಮಾಡಿರಿ, 15 3 45 ಬರುತ್ತೆ. 15 3 45 ಬರುತ್ತೆ ನೆಕ್ಸ್ಟ್ ನಂಬರು. ಸೊ ಅದೇ ರೀತಿ 45ರ ಸಂಖ್ಯೆ 41 ಆಗಿದೆ ಅಂದರೆ 45ರಲ್ಲಿ 4ನ್ನು ಮೈನಸ್ ಮಾಡಿದಾಗ ಈ 41 ಸಿಗುತ್ತೆ. ಯಾವ ಪ್ಯಾಟ್ರನ್ ಪ್ರಕಾರ ಈ ನಂಬರ್ಸ್ ಇದೆ ಅಂತ ಐಡೆಂಟಿಫೈ ಮಾಡೋದಾದ್ರೆ, -2 × 2 ಅಂತ ಇದೊಂದು ಗ್ರೂಪ್, ಫಸ್ಟ್ ಗ್ರೂಪ್. ಸೆಕೆಂಡ್ ಗ್ರೂಪು -3 × 3 ಆಯಿತು, ಸೆಕೆಂಡ್ ಗ್ರೂಪು. -2 × 2 -3 × 3 ಅಂದರೆ ನೆಕ್ಸ್ಟ್ ಗ್ರೂಪಲ್ಲಿ -4 ಇದೆ ಅಂದರೆ ನೆಕ್ಸ್ಟ್ ನಂಬರ್ ಬೇಕಂದ್ರೆ ಇಂಟು 4 ಮಾಡ್ಕೋಬೇಕು. ನೆಕ್ಸ್ಟ್ ಸಂಖ್ಯೆ ಬೇಕಾದ್ರೆ ಇಂಟು 4 ಮಾಡ್ಕೋಬೇಕು. 41ನ್ನು 4ರಿಂದ ಗುಣಾಕಾರ ಮಾಡ್ಕೋಬೇಕು. 4 1 4, 4 4 16, ಸೊ 164 ಬರುತ್ತೆ. 164 ಬರುತ್ತೆ. 164 ಅನ್ನೋದು ಆಪ್ಷನ್ ಏನಲ್ಲಿದೆ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ದಿಸ್ ಈಸ್ ದ ರೈಟ್ ಆನ್ಸರ್. ಓಕೆನಾ? ಮುಂದಿನ ಪ್ರಶ್ನೆ ಬರೋಣ. A = -1, B = 3 ಆಗಿದ್ದರೆ A + B ಹೋಲ್ ಸ್ಕ್ವೇರ್ನ ಮೌಲ್ಯ ಎಷ್ಟಾಗುತ್ತೆ ಅಂತ. ಎನ ಬೆಲೆ -1, ಬಿನ ವ್ಯಾಲ್ಯೂ 3 ಆಗಿದ್ರೆ A + B ಹೋಲ್ ಸ್ಕ್ವೇರ್ನ ಮೌಲ್ಯ ಎಷ್ಟು ಬರುತ್ತೆ ಅಂತ ಕೇಳಿದ್ದಾನೆ. ವೆರಿ ಸಿಂಪಲ್ ಕ್ವಶನ್. ಎಲ್ಲಿ A ಕಾಣಿಸುತ್ತಾ ಅಲ್ಲಿ -1 ಬರ್ಕೊಡ್ರಿ, ಎಲ್ಲಿ B ಕಾಣಿಸುತ್ತಾ ಅಲ್ಲಿ 3 ಬರ್ಕೊಂಡು A + B ಹೋಲ್ ಸ್ಕ್ವೇರ್ನ ಬೆಲೆ ಕಂಡುಹಿಡಿಯೋದಾದ್ರೆ ನೋಡ್ರಿ, ಇಲ್ಲಿ A ಇದ್ದ ಹತ್ರ -1 ಬರಿತೀನಿ, ಪ್ಲಸ್ B ಇದ್ದ ಹತ್ರ 3 ಬರ್ಕೊಳ್ತೀನಿ, -1 + 3 ಹೋಲ್ ಸ್ಕ್ವೇರ್ ಆಗುತ್ತೆ. ನೋಡ್ರಿ, 3 - 1 ಅಂದರೆ 2 ಬರುತ್ತೆ. 1 ಮೈನಸ್ ಪ್ಲಸ್ ಇದ್ದ ಕಳಿಬೇಕು, 3ರಲ್ಲಿ 1 ಕಳೆದ್ರೆ 2 ಬರುತ್ತೆ. ಮೇಲ್ಗಡೆ ಸ್ಕ್ವೇರ್ ಇದೆಯಲ್ಲ, ಮತ್ತೆ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ, 2 ಸ್ಕ್ವೇರ್ ಆಗುತ್ತೆ. 2 ಸ್ಕ್ವೇರ್ ಅಂದರೆ 2 × 2 ಎಷ್ಟು ಬರುತ್ತೆ? 4 ಬರುತ್ತಲ್ಲ. ಇದಕ್ಕೆ ಆನ್ಸರ್ 4, ಆಪ್ಷನ್ ಎ ಕರೆಕ್ಟ್ ಆಗುತ್ತೆ. ದಿಸ್ ಇಸ್ ದ ರೈಟ್ ಆನ್ಸರ್. ಕ್ಲಿಯರಾ? ಈ ರೀತಿ ಸಿಂಪಲ್ ಕ್ವಶನ್ ಅದು. ಮುಂದಿನ ಕ್ವಶನ್ ಬರೋಣ. ಇನ್ ಎ ಸರ್ಟೆನ್ ಕೋ ಲ್ಯಾಂಗ್ವೇಜ್ ಸಿಕ್ಕಿಮ್ ಈಸ್ ರಿಟರ್ನ್ ಆಸ್ THLJJL. THLJJL. ಹೌ ಈಸ್ ಟ್ರೈನಿಂಗ್ ರಿಟರ್ನ್ ಇನ್ ದಟ್ ಕೋಡ್. ನೋಡ್ರಿ, ಒಂದು ನಿರ್ದಿಷ್ಟ ಸಂಕೇತ ಭಾಷೆಯಲ್ಲಿ ಸಿಕ್ಕಿಂ ಎಂಬ ಪದವನ್ನು THLJJL ಎಂದು ಬರೆದರೆ ಅದೇ ಸಂಕೇತ ಭಾಷೆಯಲ್ಲಿ ಟ್ರೈನಿಂಗನ್ನು ಹೇಗೆ ಬರೆಯಲಾಗುತ್ತೆ ಅಂತ ಕ್ವಶನ್ ಕೇಳಿದಾನೆ. ಸೊ ಇಲ್ಲಿ ಸಿಕ್ಕಿಂ ಅಂತ ಒಂದು ಇಂಗ್ಲಿಷ್ ಪದ ಇದೆ. ಸಿಕ್ಕಿಂ ಅನ್ನೋದು ಒಂದು ಸ್ಟೇಟ್. ಈ ಸಿಕ್ಕಿಂ ಎಂಬ ಪದವನ್ನು THLJJL ಅಂತ ಕೋಡಿಂಗ್ ಮಾಡಿದ್ದಾನೆ. ಇದೇ ಕೋ ಲ್ಯಾಂಗ್ವೇಜ್ ಪ್ರಕಾರ ಟ್ರೈನಿಂಗ್ ಎಂಬ ಪದವನ್ನು ಯಾವ ರೀತಿ ಬರಿಬೋದು? TRAINING ಅಂತ ಟ್ರೈನಿಂಗ್ ಎಂಬ ಪದ ಇಲ್ಲ, ಇದನ್ನ ಯಾವ ರೀತಿ ಬರಿಬೋದು ಅಂತ ಪ್ರಶ್ನೆ ಕೇಳಿದ್ದಾನೆ. ಸಿಕ್ಕಿಮನ್ನು ಈ ರೀತಿ ಬರ್ಕೊಂಡ್ರೆ ಟ್ರೈನಿಂಗನ್ನು ಯಾವ ರೀತಿ ಬರಿಬೋದು ಅಂತ ಕ್ವಶನ್ ಕೇಳಿದಾನಲ್ಲ. ಫಸ್ಟ್ ನೋಡ್ರಿ, ಆಲ್ಫಾಬೆಟ್ಸ್ ಬರ್ಕೊಳ್ಳೋಣ. A ಇಂದ Z ವರೆಗೆ ಆಲ್ಫಾಬೆಟ್ಸ್ ಬರ್ಕೊಂಡು ಮೊದಲನೇ ಅಕ್ಷರ ಎಸ್ಗೆ ಇಲ್ಲಿ ಟಿ ಬರ್ಕೊಂಡನಂದ್ರೆ ಆಲ್ಫಾಬೆಟ್ಸಲ್ಲಿ ನೋಡ್ರಿ, ಎಸ್ನ ಮುಂದಿನ ಅಕ್ಷರ ಟಿ ಇದೆ. ಎಸ್ನ ಮುಂದಿನ ಅಕ್ಷರ ಟಿ ಇದೆ ಅಂದರೆ ಯಾವುದೇ ಗ್ಯಾಪ್ ಇಲ್ಲ, +0. ಪ್ಲಸ್ ಅಂದರೆ ಮುಂದಕ್ಕೆ ಗ್ಯಾಪ್ ಇಲ್ಲ, ಟಿ ಇದೆ ಅಂತ. ಇದೇ ಥರ ಟೀನ ಮುಂದಿನ ಅಕ್ಷರ ಬರಿಬೇಕು, ಯಾವುದೇ ಗ್ಯಾಪ್ ಇಲ್ಲಂಗೆ ಬರಿತಾ ಹೋದರೆ ಯು ಅಕ್ಷರ ಬರುತ್ತೆ. ನಮಗೆ ಬೇಕಾಗಿರೋ ಆನ್ಸರಲ್ಲಿ ಫಸ್ಟ್ ಲೆಟ್ರ್ ಯು ಬರುತ್ತೆ. ಇಲ್ಲಿ ಫಸ್ಟ್ ಲೆಟ್ರ್ ಎಸ್ ಇದೆ ಅಂದರೆ ಆಪ್ಷನ್ ಎ ರಾಂಗ್.
ಸೆಕೆಂಡ್ ಲೆಟ್ರ್ ಬರೋಣ. ಇದರಲ್ಲಿ ಐಗೆ ಎಚ್ ಬರ್ಕೊಂಡ್ರೆ ಅಂದರೆ ಆಲ್ಫಾಬೆಟ್ಟಲ್ಲಿ ನೋಡ್ರಿ ಐನ ಹಿಂದಿನ ಅಕ್ಷರ ಹೆಚ್ಚಿದೆ -0 ಬರೀತಾ ಅದನ್ನೇ. ಇಲ್ಲ ಅದೇ ಥರ ಆರ್ನ ಹಿಂದಿನ ಅಕ್ಷರ ಬರಿಬೇಕು, ಆರ್ನ ಹಿಂದಿನ ಅಕ್ಷರ ಕ್ಯೂ ಬರುತ್ತೆ, ಯು ಕ್ಯೂ ಬರುತ್ತೆ, ಎಲ್ಲದರಲ್ಲೂ ಯು ಕ್ಯೂ ಇದೆ ಉಳಿದರ ಆಪ್ಷನ್ಸಲ್ಲಿ. ಆಮೇಲೆ ಕೆಗೆ ಎಲ್ ಬರ್ಕೊಂಡ್ರೆ ಆಲ್ಫಾಬೆಟ್ಟಲ್ಲಿ ಕೆನ ಮುಂದಿನ ಅಕ್ಷರ ಎಲ್ ಬರ್ದರೆ +0 ಬರಿತೀನಿ. ಇಲ್ಲ ಎನ ಮುಂದಿನ ಅಕ್ಷರ ಬರಿಬೇಕು, ಎನ ಮುಂದ್ಗಡೆ ಯಾವ್ದು ಬರುತ್ತೆ ಬಿ ಬರುತ್ತಲ್ಲ, ಸೊ ಬಿ ಅಕ್ಷರ ಬರ್ತೀನಿ, ಯು ಕ್ಯೂ ಬಿ ಬಂತು. ನೆಕ್ಸ್ಟ್ ಕೆಗೆ ಜೆ ಬರ್ಕೊಂಡ್ರೆ ಅಂದರೆ ಕೆನ ಹಿಂದಿನ ಅಕ್ಷರ ಜೆ ಬರ್ದಾರೆ -0 ಬರಿತಾ ಇದ್ದಾನೆ. ಇಲ್ಲೂ ಐನ ಹಿಂದಿನ ಅಕ್ಷರ ಬರಿಬೇಕು, ಐನ ಹಿಂದ್ಗಡೆ ಯಾವ್ದು ಬರುತ್ತೆ ಎಚ್ ಬರುತ್ತೆ, ಸೊ ಇಲ್ಲಿ ಯು ಕ್ಯೂ ಬಿ ಹೆಚ್ ಬಂತು. ಸೊ ಯು ಕ್ಯೂ ಬಿ ಎಚ್ ಬಂತು. ಇಲ್ಲಿ ಯು ಕ್ಯೂ ಬಿ ಜೆ ಇದೆ, ಇಲ್ಲೂ ಬಿ ಜೆ ಇದೆ ಅಂದರೆ ಆಪ್ಷನ್ ಬಿ ಮತ್ತು ಸಿ ರಾಂಗ್. ಯು ಕ್ಯೂ ಬಿ ಎಚ್ ಇದೆ ಅಂದರೆ ಆಪ್ಷನ್ ಡಿನ ಕರೆಕ್ಟ್ ಆನ್ಸರ್ ಆಗುತ್ತೆ. ಮುಂದಕ್ಕೆ ನೋಡೋ ಅವಶ್ಯಕತೆ ಇಲ್ಲ, ಬಟ್ ಇಲ್ಲಿ ಮುಂದಕ್ಕೆ ನೋಡಲೇಬೇಕಾಗುತ್ತೆ. ಸೊ ಯಾಕಂದರೆ ನಾಟ್ ಅಟೆಂಪ್ಟೆಡ್ ಇಲ್ಲ, ಸಾರಿ ಆಪ್ಷನ್ ಡಿನ ಕರೆಕ್ಟ್ ಆನ್ಸರ್ ಆಗುತ್ತೆ. ಮುಂದಕ್ಕೆ ನೋಡೋ ಅವಶ್ಯಕತೆ ಇಲ್ಲ. ಏನು ಪ್ಯಾಟರ್ನ್ ಇದೆ ಅಂದರೆ +0 -0 +0 -0 ಒಂದು ಮುಂದಿಂದು ಹಿಂದಿನ ಅಕ್ಷರ ಮುಂದಿನ ಅಕ್ಷರ ಹಿಂದಿನ ಅಕ್ಷರ ಈ ಥರ ಬರ್ಕೊಂತ ಹೋಗಿದಿಲ್ಲ. ಇಲ್ಲಿ ಕಂಟಿನ್ಯೂ ಮಾಡ್ತಾ ಹೋಗೋಣ. ಎನ್ ಇದು ನೋಡ್ರಿ ಐನ ಹಿಂದಿನ ಅಕ್ಷರ ಹೆಚ್ಚು ಬಲ್ತೀನಿ. ಸೊ ಇದು +- ಬರೆಯೋದಾದ್ರೆ ನೆಕ್ಸ್ಟ್ ಎನ್ನ ಮುಂದಿನ ಅಕ್ಷರ ಬರಿಬೇಕು, ಎನ್ನ ಮುಂದಿನ ಅಕ್ಷರ ಯಾವ್ದು ಬರುತ್ತೆ ಓ ಬರುತ್ತೆ. ಆಮೇಲೆ ಐನ ಹಿಂದಿನ ಅಕ್ಷರ ಬರಿಬೇಕು, ಐನ ಹಿಂದಿನ ಅಕ್ಷರ ಬರಿಬೇಕು, ಐನ ಹಿಂದಿನ ಅಕ್ಷರ ಯಾವುದು ಅಂದರೆ ಎಚ್ ಬರುತ್ತೆ. ಆಮೇಲೆ ಎನ್ಗೆ ಮುಂದಿನ ಅಕ್ಷರ ಬರಿಬೇಕು ಓ ಬರುತ್ತೆ, ಜಿನ ಹಿಂದಿನ ಅಕ್ಷರ ಬರಿಬೇಕು, ಜಿನ ಹಿಂದ್ಗಡೆ ಎಫ್ ಬರುತ್ತೆ. ಸೊ ಯು ಕ್ಯೂ ಬಿ ಹೆಚ್ ಓ ಎಚ್ ಓ ಎಫ್ ಬರುತ್ತೆ. ಕರೆಕ್ಟ್ ಇದೆ, ಓ ಎಚ್ ಓ ಎಫ್ ಇದೆ ಅಂದರೆ 4th ಆಪ್ಷನ್ ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಪ್ರಶ್ನೆಗೆ ಆನ್ಸರ್ ಮಾಡ್ಬೋದು. ಅರ್ಥ ಆಯ್ತಾ? ಕ್ವಶನ್ನು ಆನ್ಸರ್ ಬರ್ಕೊಂಡು ನೆಕ್ಸ್ಟ್ ಪ್ರಶ್ನೆ ಬರ್ರಿ. 13th question, in a mixture containing milk and water, the ratio of milk to water is 3:1, then the quantity of water in 10 liters of mixture is. ನೋಡ್ರಿ, ಹಾಲು ಮತ್ತು ನೀರನ್ನು ಒಳಗೊಂಡಿರುವ ಮಿಶ್ರಣದಲ್ಲಿ ಹಾಲು ಮತ್ತು ನೀರಿನ ಅನುಪಾತ 3:1 ರೇಷಿಯೋ ಪ್ರಕಾರ ಇದೆ. ಸೊ ಮಿಲ್ಕ್ ಅಂಡ್ ವಾಟರ್ ರೇಷಿಯೋ 3:1 ರೇಷಿಯೋ ಪ್ರಕಾರ ಒಂದು ಕಂಟೈನರಲ್ಲಿ ಇದೆ. ಒಂದು ಕ್ಯಾನಲ್ಲಿ ಹಾಲು ಮತ್ತು ನೀರಿನ ಮಿಶ್ರಣ 3:1 ಅನುಪಾತದಲ್ಲಿ, ಎಮ್ ಅಂದರೆ ಮಿಲ್ಕು, ಡಬ್ಲ್ಯೂ ಅಂದರೆ ವಾಟರ್, ಹಾಲು ಮತ್ತು ನೀರಿನ ಮಿಶ್ರಣ 3:1 ರೇಷಿಯೋ ಪ್ರಕಾರ ಇದೆ ಅಂತ. ಸೊ ಒಂದು ವೇಳೆ 10 ಲೀಟ್ರ್ ಆ ಮಿಶ್ರಣ ಇತ್ತು ಅಂದರೆ, ಆ ಮಿಕ್ಸ್ಚರ್ 10 ಲೀಟ್ರ್ ಇದೆ ಅಂದರೆ 10 ಲೀಟ್ರ್ ಒಳಗಡೆ ನೀರು ಎಷ್ಟು ಲೀಟ್ರ್ ಇರುತ್ತೆ ಅಂತ ಕೇಳಿದೆ. 10 ಲೀಟ್ರಲ್ಲಿ ನೀರು ಎಷ್ಟು ಲೀಟ್ರ್ ಅಂತ ಕಂಡುಹಿಡಿಬೇಕು. ಸೊ ಟೋಟಲ್ ಆ ಮಿಕ್ಸ್ಚರು 10 ಲೀಟರ್ ಇದೆ, 10 ಲೀಟರ್ಸ್ ಇದೆ ಅಂದರೆ ಹಾಲು ಮತ್ತು ನೀರಿನ ಅನುಪಾತ ಇವೆರಡು ಕೂಡ್ರಿ, 3 + 1 ಕೂಡಿದಾಗ ಟೋಟಲ್ ಎಷ್ಟು ಬರುತ್ತೆ 4 ಬರುತ್ತೆ. 3 + 1 ಕೂಡಿರೋ ಟೋಟಲ್ ಎಷ್ಟು ಬರುತ್ತೆ 4 ಬರುತ್ತಲ್ಲ. ಟೋಟಲ್ ರೇಷಿಯೋ 4ಕ್ಕೆ ಟೋಟಲಿ 10 ಲೀಟ್ರ್ ಇದೆ ಅಂತ ಅರ್ಥ. ಇವೆರಡು ಸೇರಿ ಟೋಟಲ್ ರೇಷಿಯೋ 4ಕ್ಕೆ ಟೋಟಲ್ 10 ಲೀಟ್ರ್ ಇದೆ ಅಂತ ಅರ್ಥ. ಸೊ ಅಲ್ಲಿ ಎರಡು ಸೇರಿ 10 ಲೀಟ್ರ್ ಇದೆ ಅಂದರೆ ಇವೆರಡು ಸೇರಿ ಅನುಪಾತ 4 ಆಗುತ್ತೆ. ಅಂದರೆ ಈ 10 ಲೀಟ್ರನ್ನ 4 ಸಮಭಾಗ ಮಾಡಿರಿ ಅಂತ. ಇವೆರಡು ಸೇರಿ ಟೋಟಲ್ ರೇಷಿಯೋ 4 ಆಗುತ್ತಲ್ಲ, 10 ಲೀಟ್ರನ್ನ 4 ಭಾಗ ಮಾಡಿದ್ರೆ ಎಷ್ಟು ಬರುತ್ತೆ ಅಂದರೆ 4 2 8, 2 ಉಳಿಯುತ್ತೆ, 4 5 20. ಸೊ 10 ಲೀಟ್ರನ್ನ 4 ಸಮಭಾಗ ಮಾಡಿದ್ರೆ 2.5 ಲೀಟ್ರ್ 2.5 ಲೀಟ್ರ್ 2.5 ಲೀಟ್ರ್ 2.5 ಲೀಟ್ರ್ ಅಂತ 4 ಸಮಭಾಗ ಆಗುತ್ತೆ ಅಂತ. ಅದರಲ್ಲಿ 3 ಭಾಗದಷ್ಟು ಹಾಲಿದೆ, 1 ಭಾಗದಷ್ಟು ನೀರಿದೆ ಅಂತ. ಸೊ 3 + 1 4 ಆಗುತ್ತಲ್ಲ. ಟೋಟಲ್ ಮಿಕ್ಸ್ಚರ್ 10 ಲೀಟ್ರನ್ನ 4 ಸಮಭಾಗ ಮಾಡಿದ್ರೆ 2.5 ಲೀಟ್ರ್, ಪ್ರತಿಯೊಂದು ಭಾಗಗಳು 2.5 ಲೀಟ್ರ್ ಬರುತ್ತೆ. 3 ಭಾಗದಷ್ಟು ಅದರಲ್ಲಿ ಹಾಲಿರುತ್ತೆ, 1 ಭಾಗದಷ್ಟು ನೀರಿರುತ್ತೆ ಅಂತ. ಸೊ ಇಲ್ಲಿ ನೀರಿನ ಪ್ರಮಾಣ ಅಂದರೆ 1 ಭಾಗ, 2.5ನ ನೀರಿನ ಪ್ರಮಾಣ ಅಂದರೆ 1 ಭಾಗದಷ್ಟು ನೀರಿದೆ ಅಂದರೆ 2.5 × 1 ಅಂದರೆ ಅದೇ 2.5 ಬರುತ್ತೆ. 2.5 ಲೀಟ್ರ್ ನೀರಿರುತ್ತೆ. ಟೋಟಲ್ 10 ಲೀಟ್ರ್ ಮಿಕ್ಸ್ಚರಲ್ಲಿ 2.5 ಲೀಟ್ರ್ ನೀರಿರುತ್ತೆ ಅಂತ ಅರ್ಥ. 2.5 ಲೀಟರ್ಸ್ ಆಪ್ಷನ್ ಬಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಈ ರೀತಿ ಈ ಕ್ವಶನ್ಗೆ ಸಿಂಪಲ್ ಸೊಲ್ಯೂಷನ್ ಕಂಡುಹಿಡಿತೀವಿ. ನೆಕ್ಸ್ಟ್ ಕ್ವಶನ್ ಬರೋಣ. 14th question, x + 2 / 5 = x - 1/2 ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕೇಳಿದಾನೆ. ಇಲ್ಲೊಂದು ಸಮೀಕರಣ ಕೊಟ್ಟಿದ್ದಾನೆ. ಸೊ ಈ ಸರಳ ಸಮೀಕರಣ ಬಿಡಿಸಿದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಅಂತ ಕಂಡುಹಿಡಿಬೇಕು. ಸೊ ಈ ರೀತಿ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ ನೋಡ್ರಿ. ಇದರಲ್ಲಿ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂದ್ರೆ ಇವೆರಡು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ, ಊರೇ ಗುಣಾಕಾರ ಮಾಡ್ರಿ. 2ರಿಂದ ಇದನ್ನು ಗುಣಾಕಾರ ಮಾಡ್ರಿ. 2 × x ಅಂದರೆ 2x ಬರುತ್ತೆ, ಪ್ಲಸ್ ಇದೆ ಪ್ಲಸ್ ಹಾಕ್ತೀನಿ. 2 × 2 ಅಂದರೆ 4 ಬರುತ್ತೆ, ಈಕ್ವಲ್ ಟು ಹಾಕೋಣ. ಸೊ ಇಲ್ಲಿ 5 × x ಅಂದರೆ 5x ಬರುತ್ತೆ, ಮೈನಸ್ ಇದೆ ಮೈನಸ್ ಬರುತ್ತೀನಿ. 5 × 1 ಅಂದರೆ 5 ಬರುತ್ತೆ, 5 ಬರ್ಕಂತೀವಿ. ಅವೆರಡು ಊರೇ ಗುಣಾಕಾರ ಮಾಡಿದರೆ ಎಕ್ಸ್ ಬೆಲೆ ಕಂಡುಹಿಡಿಬೇಕು. ಎಕ್ಸ್ ಎಲ್ಲ ಒಂದು ಸೈಡ್ ತಗೊಂಬರ್ರಿ, ಸಂಖ್ಯೆ ಎಲ್ಲ ಒಂದು ಕಡೆ ಇರಲಿ. ಸೊ ಇಲ್ಲಿ 5x ರೈಟ್ ಸೈಡಲ್ಲಿದೆ ಅಂದರೆ ಈ 2xನ ಬಲಭಾಗಕ್ಕೆ ತಗೊಂಬರ್ರಿ. 5x ಇಲ್ಲೇ ಇರುತ್ತೆ. ಇದೇನಿಲ್ಲ ಅಂದರೆ +2x, ಬಲಭಾಗಕ್ಕೆ ಬಂದರೆ -2x ಆಗುತ್ತೆ.
ಈ ಸಂಖ್ಯೆ 4 ಎಡಭಾಗದಲ್ಲೇ ಇರಲಿ. ಈ -5 ಅನ್ನೋ ಸಂಖ್ಯೆ ಎಡಭಾಗಕ್ಕೆ ತಗೊಂಡು ಹೋದರೆ +5 ಆಗುತ್ತೆ. -5 ಲೆಫ್ಟ್ ಸೈಡ್ ಬಂದರೆ +5 ಆಗುತ್ತೆ. ಅಕ್ಷರ ಇರೋವೆಲ್ಲ ಒಂದು ಕಡೆಗೆ, ಬರೀ ನಂಬರ್ಸ್ ಎಲ್ಲ ಇನ್ನೊಂದು ಸೈಡಿ ತಗೊಂಬಂದೆ. 4 + 5 9 ಆಗುತ್ತೆ. 5x ಅಲ್ಲಿ 2x ಕಳೆದ್ರೆ 3x ಬರುತ್ತೆ. 5x ಅಲ್ಲಿ 2x ಕಳೆದ್ರೆ 3x ಬರುತ್ತೆ. ಡೈರೆಕ್ಟಾಗಿ 3 ಅಂದರೆ 3 3 9 ಕ್ಯಾನ್ಸಲ್ ಮಾಡ್ಬೋದು. ಸೊ ಲೆಫ್ಟ್ ಸೈಡಲ್ಲಿ 3 ಇದೆ, ರೈಟ್ ಸೈಡಲ್ಲಿ x ಇದೆ ಅಂದರೆ ಎಕ್ಸ್ನ ಬೆಲೆ 3 ಬರುತ್ತೆ. ಆಪ್ಷನ್ ಡಿ ಇದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಎಕ್ಸ್ನ ಬೆಲೆ 3 ಬರುತ್ತೆ. ಈ ರೀತಿ ಈ ಲೆಕ್ಕವನ್ನು ಬಿಡಿಸ್ತೀವಿ ನಾವು ಸಿಂಪಲ್ ಆಗಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ ಬರೋಣ. 15th ಕ್ವಶನ್. ಒಂದು ಕುಟುಂಬದಲ್ಲಿ 3 ಹುಡುಗಿಯರ ಸರಾಸರಿ ವಯಸ್ಸು 4 ವರ್ಷಗಳಾಗಿದ್ದರೆ ಅವರ ವಯಸ್ಸಿನ ಮೊತ್ತ ಎಷ್ಟು ಅಂತಿದೆ ನೋಡ್ರಿ. ಒಂದು ಕುಟುಂಬದಲ್ಲಿ 3 ಜನ ಹುಡುಗಿಯರಿದ್ದಾರೆ. ಸೊ ಗರ್ಲ್ 1, ಗರ್ಲ್ 2, ಗರ್ಲ್ 3 ಅಂತ ಟೋಟಲಿ 3 ಜನ ಹುಡುಗಿಯರಿದ್ದಾರೆ. ಆ 3 ಜನ ಹುಡುಗಿಯರ ವಯಸ್ಸುಗಳನ್ನ ಕೂಡಿ 3ರಿಂದ ಭಾಗಿಸಿದಾಗ ಸರಾಸರಿ ವಯಸ್ಸು 4 ವರ್ಷ ಬರ್ತಾ ಇದೆ ಅಂತ. ಅವರೇಜ್ ಏಜ್ 4 ಇಯರ್ಸ್ ಬರ್ತಾ ಇದೆ ಅಂದರೆ ಆ 3 ಜನ ಹುಡುಗಿಯರ ವಯಸ್ಸಿನ ಮೊತ್ತ ಎಷ್ಟು ಅಂತ ಕಂಡುಹಿಡಿಬೇಕು. ಸಮ್ ಆಫ್ ದೇರ್ ಏಜಸ್, ವಯಸ್ಸುಗಳ ಮೊತ್ತ ಸಮ್ ಕಂಡುಹಿಡಿತೀವಿ ಅಂದರೆ ವೆರಿ ಸಿಂಪಲ್. ಸರಾಸರಿ ವಯಸ್ಸು 4 ವರ್ಷಕ್ಕೆ ಕೊಟ್ಟಿದ್ದಾನೆ. ಅಲ್ಲಿ 3 ಜನ ಹುಡುಗಿಯರು ಇದ್ದಾರಲ್ಲ, 4 × 3 ಗುಣಾಕಾರ ಮಾಡಿದ್ರೆ 4 3 12 ಬರುತ್ತಲ್ಲ. ಆ 3 ಜನ ಹುಡುಗಿಯರ ಟೋಟಲ್ ಏಜ್ 12 ವರ್ಷ ಬರುತ್ತೆ. 3 ಜನ ಹುಡುಗಿಯರ ವಯಸ್ಸುಗಳನ್ನು ಕೂಡಿದಾಗ 12 ವರ್ಷ ಬರುತ್ತೆ. ಅಂದರೆ ಆ ಸರಾಸರಿ ಇಂಟು ಹುಡುಗಿಯರ ಸಂಖ್ಯೆ ಗುಣಾಕಾರ ಮಾಡ್ಕೋಬೇಕು. ಸರಾಸರಿ ವಯಸ್ಸು 4 ವರ್ಷ, ಹುಡುಗಿಯರ ಸಂಖ್ಯೆ 3 ಇದೆ ಅಂದರೆ 4 3 12 ಬರುತ್ತಲ್ಲ. 12 ಇಯರ್ಸ್ ಅನ್ನೋದು ಆಪ್ಷನ್ ಬಿ ನಲ್ಲಿದೆ. ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಶ್ನೆ ಬನ್ನಿ. ಹೌ ಮೆನಿ ನಂಬರ್ಸ್ ಬಿಟ್ವೀನ್ 9 to 54 ಆರ್ ಎಕ್ಸಾಕ್ಟ್ಲಿ ಡಿವಿಸಿಬಲ್ ಬೈ 9 ಬಟ್ ನಾಟ್ ಬೈ 3? ನೋಡ್ರಿ, 9 ರಿಂದ 54ರವರೆಗಿನ ಎಷ್ಟು ಸಂಖ್ಯೆಗಳು 9ರಿಂದ ನಿಖರವಾಗಿ ಭಾಗಿಸಲ್ಪಡುತ್ತವೆ, ಆದರೆ 3ರಿಂದ ಭಾಗಿಸುವುದಿಲ್ಲ? ಸೊ 9ರ ಮಗ್ಗಿಯಲ್ಲಿ ನೋಡ್ರಿ, 9ರ ಮಗ್ಗಿಯಲ್ಲಿ 9ರ ಮಗ್ಗಿ ಬರ್ಕೊಂಬಿಡ್ರಿ. 9 1 9, 9 2 18, 9 3 27, 9 4 36, 9 5 45, 9 6 54. ಇಷ್ಟೇ ಸಾಕು. 54ರವರೆಗೆ ಇದ್ದಾನೆ. 9ರಿಂದ 54ರವರೆಗೂ 9ರ ಮಗ್ಗಿಯಲ್ಲಿ ಬರೋ ಸಂಖ್ಯೆಗಳಂದರೆ ಇವೆ. ಇವು 9ರಿಂದ ನಿಖರವಾಗಿ ಭಾಗ ಆಗ್ತವೆ. 9ರಿಂದ 54ರವರೆಗೂ 9ರಿಂದ ನಿಖರವಾಗಿ ಭಾಗಿಸಲ್ಪಡುವ ಸಂಖ್ಯೆಗಳು ಅಂದರೆ 9ರ ಮಗ್ಗಿಯಲ್ಲಿ ಬರೋ ಸಂಖ್ಯೆಗಳು ಅಷ್ಟೇ. 9ರಿಂದ 54ರವರೆಗೂ 9ರಿಂದ ಎಕ್ಸಾಕ್ಟ್ ಡಿವೈಡ್ ಆಗ್ತಕ್ಕಂಥ ಸಂಖ್ಯೆಗಳು ಬೇಕಂದರೆ 9ರ ಮಗ್ಗಿಯಲ್ಲಿ ಬರೋ ಸಂಖ್ಯೆಗಳು 54ರವರೆಗೆ ಮಾತ್ರ ಬರ್ಕೊಂಡೆ, ಮುಂದಕ್ಕೇನು ಅವಶ್ಯಕತೆ ಇಲ್ಲ. ಇಷ್ಟು ಸಂಖ್ಯೆಗಳಲ್ಲಿ ಇವು 3ರಿಂದ ಭಾಗ ಆಗಂಗೆ ಇರಬಾರ್ದು. ಇದು 3ರಿಂದ ಭಾಗ ಆಗುತ್ತೆ, ಇದು 3ರಿಂದ ಭಾಗ ಆಗುತ್ತೆ. ಸೊ ಇದನ್ನು ಕ್ಯಾನ್ಸಲ್ ಮಾಡಿರಿ. 3ರಿಂದ ಅದು ಭಾಗ ಆಗಬಾರ್ದು, ಬಟ್ ಇದು ಭಾಗ ಆಗುತ್ತೆ, ಇದನ್ನು ಕೌಂಟ್ ಮಾಡೋಂಗಿಲ್ಲ. ಇದು 3 ಮಗ್ಗಿಯಲ್ಲಿ 18 ಭಾಗ ಆಗುತ್ತೆ, ಇದು ಕೌಂಟ್ ಮಾಡೋಂಗಿಲ್ಲ. ಇದು 3 ಮಗ್ಗಿಯಲ್ಲಿ 27 ಭಾಗ ಆಗುತ್ತೆ, ಇದು 3 ಮಗ್ಗಿಯಲ್ಲಿ ಭಾಗ ಆಗುತ್ತೆ, ಇದು 3 ಮಗ್ಗಿಯಲ್ಲಿ ಭಾಗ ಆಗುತ್ತೆ, ಇದು 3 ಮಗ್ಗಿಯಲ್ಲಿ ಭಾಗ ಆಗ್ತವೆ. ಎಲ್ಲವೂ 3 ಮಗ್ಗಿಯಲ್ಲಿ ಭಾಗ ಆಗ್ತವೆ. ಹಾಗಾದ್ರೆ 9ರಿಂದ 54ರವರೆಗಿನ ಸಂಖ್ಯೆಗಳಲ್ಲಿ 9ರಿಂದ ಭಾಗಿಸಲ್ಪಡ್ತಕ್ಕಂಥ ಸಂಖ್ಯೆಗಳು ಇವಿಷ್ಟು. ಆದರೆ ಅವು 3ರಿಂದ ಭಾಗ ಆಗುವುದಿಲ್ಲ. ಅಂದರೆ 3ರಿಂದ ಎಲ್ಲವೂ 3ರಿಂದ ಭಾಗ ಆಗ್ತವೆ, ಎಲ್ಲವೂ 3ರಿಂದ ಭಾಗ ಆಗ್ತವೆ. ಆ ಥರ ಯಾವ ಸಂಖ್ಯೆಗಳು ಇಲ್ಲ. ನನ್ ಅಂದರೆ ಯಾವುದೂ ಇಲ್ಲ ಅಂತ, ಆ ಥರ ಯಾವ ಸಂಖ್ಯೆಗಳು ಇಲ್ಲ ಅಂತ ಆಪ್ಷನ್ ಎ ಇದೆಯಲ್ಲ, ಇದೇ ಕರೆಕ್ಟ್ ಆನ್ಸರ್. ಇದಕ್ಕೆ ಕ್ಲಿಯರಾ? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಬರೋಣ. ಮುಂದಿನ ಪ್ರಶ್ನೆ. ಇಫ್ 18th March ವಾಸ್ ವೆಡ್ನೆಸ್ಡೇ, ದೆನ್ ವಿಚ್ ಡೇ ವಿಲ್ ಫಾಲ್ಸ್ ಆನ್ 1st March ಅಂತ ಇದೆ. ಮಾರ್ಚ್ 18ನೇ ತಾರೀಕು ಬುಧವಾರ ಆಗಿದ್ದರೆ ಮಾರ್ಚ್ 1ನೇ ತಾರೀಕು ಯಾವ ದಿನ ಅಂತ ಹೇಳಿದರು. ಸೊ ಮಾರ್ಚ್ ತಿಂಗಳಲ್ಲಿ 18ನೇ ತಾರೀಕು ಬುಧವಾರ ಆಗಿದೆ ಅಂದರೆ ಅದೇ ಮಾರ್ಚ್ ತಿಂಗಳಲ್ಲಿ 1ನೇ ತಾರೀಕು ಯಾವ ವಾರ ಇತ್ತು ಅಂತ ಕ್ಯಾಲೆಂಡರ್ ಮೇಲಿರೋ ಪ್ರಶ್ನೆ. ವೆರಿ ಸಿಂಪಲ್ ನೋಡ್ರಿ. ಮಾರ್ಚ್ 18ನೇ ತಾರೀಕು ಯಾವ ವಾರ ಹೇಳಿದಾನೆ ಅಂದರೆ ಬುಧವಾರ ಅಂತ ಕೊಟ್ಟಿದ್ದಾನೆ. 18ನೇ ತಾರೀಕು ಬುಧವಾರ ಅಂತ. ಈ 18ರಲ್ಲಿ 7 ಮೈನಸ್ ಮಾಡ್ಕೋಬೇಕು. ಯಾಕಂದ್ರೆ ಪ್ರತಿ 7 ದಿನಗಳಿಗೊಮ್ಮೆ ಅವೇ ದಿನಗಳು ರಿಪೀಟ್ ಆಗ್ತವೆ. ಒಂದು ವಾರಕ್ಕೆ 7 ದಿನಗಳಲ್ಲ, ಹಾಗಾಗಿ ಪ್ರತಿ 7 ದಿನಕ್ಕೊಮ್ಮೆ ಅವೇ ವಾರಗಳು ರಿಪೀಟ್ ಆಗೋದ್ರಿಂದ 18ರಲ್ಲಿ 7 ಮೈನಸ್ ಮಾಡಿದ್ರೆ 11 ಬರುತ್ತಲ್ಲ. ಸೊ ಮಾರ್ಚ್ 11ನೇ ತಾರೀಕು ಕೂಡ ಬುಧವಾರನೇ ಇರುತ್ತೆ ಅಂತ. 11ರಲ್ಲಿ 7 ಮೈನಸ್ ಮಾಡಿರಿ 4 ಬರುತ್ತೆ. ಮಾರ್ಚ್ 4ನೇ ತಾರೀಕು ಬುಧವಾರನೇ ಇರುತ್ತೆ ಅಂತ ನೋಡ್ರಿ. 18ರಲ್ಲಿ 7 ಮೈನಸ್ ಮಾಡಿದ್ರೆ 11, 11ನೇ ತಾರೀಕು ಬುಧವಾರನೇ. ಪ್ರತಿ 7 ದಿನಕ್ಕೊಮ್ಮೆ ಅದೇ ವಾರ ರಿಪೀಟ್ ಆಗೋದ್ರಿಂದ 11ರಲ್ಲಿ 7 ಮೈನಸ್ ಮಾಡಿದ್ರೆ ಮಾರ್ಚ್ 4ನೇ ತಾರೀಕು ಬುಧವಾರನೇ. ಸೊ 4 ಬುಧವಾರ ಆದರೆ 3 ಎಷ್ಟನೇ ತಾರೀಕು, 2 ಎಷ್ಟನೇ ತಾರೀಕು, 1 ಎಷ್ಟನೇ ತಾರೀಕು. ಸೊ 4ನೇ ತಾರೀಕು ಬುಧವಾರ ಆದರೆ 3ನೇ ತಾರೀಕು ಮಂಗಳವಾರ ಆಗಿರುತ್ತೆ. 3ನೇ ತಾರೀಕು ಮಂಗಳವಾರ ಆದರೆ 2ನೇ ತಾರೀಕು ಸೋಮವಾರ ಆಗಿರುತ್ತೆ.
2ನೇ ತಾರೀಕು ಸೋಮವಾರ ಆದರೆ 1ನೇ ತಾರೀಕು ಭಾನುವಾರ ಬರುತ್ತೆ. ಮಾರ್ಚ್ 1ನೇ ತಾರೀಕು ಯಾವ ವಾರ ಅಂತ ಕೇಳಿದಾನೆ. ಸೊ ಹಾಗಾಗಿ ಮಾರ್ಚ್ 1ನೇ ತಾರೀಕು ಭಾನುವಾರ ಬರುತ್ತೆ, ಸಂಡೇ ಬರುತ್ತೆ. ಭಾನುವಾರ ಅಂತ ಇಲ್ಲಿ ಸಂಡೇ ಅಂತ ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಈ ರೀತಿ ಸಿಂಪಲ್ ಆಗಿ ಲೆಕ್ಕವನ್ನು ಬಿಡಿಸ್ತೀನಿ. ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಓಕೆನಾ? ಸೊ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬನ್ನಿ. ನೋಡಿ, ಒಂದು ಸಂಕೇತ ಭಾಷೆಯಲ್ಲಿ 1, 3, 4 ಎಂದರೆ ಗುಡ್ ಅಂಡ್ ಟೇಸ್ಟಿ ಅಂತ ಇದೆ. ಇಲ್ಲಿ 1, 3, 4 ಅಂತ 3 ಅಂಕಿಗಳಿಗೆ 3 ಪದಗಳು ಕೋಡ್ ಲ್ಯಾಂಗ್ವೇಜ್ ಕೊಟ್ಟಿದ್ದಾನೆ. ಗುಡ್ ಅನ್ನೋದು ಒಂದು ಪದ, ಆಮೇಲೆ ಅಂಡ್ ಅನ್ನೋದು ಒಂದು ಪದ, ಆಮೇಲೆ ಟೇಸ್ಟಿ ಅನ್ನೋದು ಮತ್ತೊಂದು ಪದ. ಗುಡ್ ಅಂಡ್ ಟೇಸ್ಟಿ ಅಂತ ಹೇಳಿದ್ದಾನೆ 1, 3, 4 ಅನ್ನು. ಅದೇ ರೀತಿ 4, 7, 8 ಅನ್ನ ಒಂದು ಸಂಕೇತ ಭಾಷೆಯಲ್ಲಿ 4, 7, 8 ಅನ್ನ ಸಿ ಗುಡ್ ಪಿಕ್ಚರ್ಸ್ ಅಂತ ಕೊಟ್ಟಿದ್ದಾನೆ. ಸಿ ಗುಡ್ ಪಿಕ್ಚರ್ಸ್ ಅಂತ ಕೋಡಿಂಗ್ ಮಾಡಿದ್ದಾನೆ. ಸಿ ಗುಡ್ ಪಿಕ್ಚರ್ಸ್ ಅಂತ ಕೋಡಿಂಗ್ ಮಾಡಿದ್ದಾನೆ. ಸಿ ಗುಡ್ ಪಿಕ್ಚರ್ಸ್ ಅಂತ ಕೋಡಿಂಗ್ ಮಾಡಿದ್ದಾನೆ. ಹಾಗಾದರೆ 7 to 9, 7, 2, 9, 9 ಅಂತ ಕೋಡ್ ಮಾಡಿದ್ದಾನೆ. ಅಂದರೆ ಪಿಕ್ಚರ್ಸ್ ಆರ್ ಪೇಂಟ್ ಅಂತ ಕೊಟ್ಟಿದ್ದಾನೆ. ಪಿಕ್ಚರ್ಸ್ ಆರ್ ಪೇಂಟ್, FAINT, ಫೇಂಟ್ ಅಂತ ಕೊಟ್ಟಿದ್ದಾನೆ. ಸೊ 1, 3, 4 ಅನ್ನ ಗುಡ್ ಅಂಡ್ ಟೇಸ್ಟಿ, 4, 7, 8 ಅನ್ನ ಸಿ ಗುಡ್ ಪಿಕ್ಚರ್ಸ್, 7 to 9 ಅನ್ನ ಪಿಕ್ಚರ್ಸ್ ಆರ್ ಪೇಂಟ್ ಅಂತ ಕೊಟ್ಟಿದ್ದಾನೆ. ಹಾಗಾದರೆ ಸಿ ಎಂಬುದರ ಸಂಕೇತ ಸಂಖ್ಯೆ ಯಾವುದು? ಯಾವ ಅಂಕೆ ಸಿ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಪ್ರಶ್ನೆ ಕೊಟ್ಟಿದ್ದಾನೆ. ಸೊ ಹಾಗಾದರೆ ಸಿ ಅನ್ನೋ ಪದ ಇರೋದು ಸೆಕೆಂಡ್ ಲೈನಲ್ಲಿ ನಿಮಗೆ ಸಿ ಕಾಣಿಸ್ತಾ ಇದೆ. ಇದು ಸಿ ಅನ್ನೋದು ಬೇರೆ ಲೈನಲ್ಲಿ ಇದ್ದರೆ ಭಾಳ ಈಸಿ ಕಂಡುಹಿಡಿಯೋದು. ಸಿ ಅನ್ನೋದು ಇನ್ನೊಂದು ಲೈನಲ್ಲೆಲ್ಲ ರಿಪೀಟ್ ಇದ್ದರೆ ಎರಡೂ ಲೈನಲ್ಲಿ ರಿಪೀಟ್ ಆಗಿರೋ ನಂಬರ್ ಆನ್ಸರ್ ಆಗಿದೆ. ಸಿ ಅನ್ನೋದು ಫಸ್ಟ್ ಪ್ಲೇಸಲ್ಲಿದೆ ಅಂದ ತಕ್ಷಣ ಫಸ್ಟ್ ನಂಬರ್ ಆನ್ಸರ್ ಅಲ್ಲ. ಇದು ಆರ್ಡರ್ ವೈಸ್ ನಂಬರ್ಸ್ ಇರಲ್ಲ. ಸಿಗೆ 4, ಗುಡ್ಗೆ 7, ಪಿಕ್ಚರ್ಸ್ಗೆ 8 ಅಂತ ಇದು ಆರ್ಡರ್ ವೈಸ್ ಇರಲ್ಲ, ಶಫಲ್ ಆಗಿರ್ತವೆ, ಮಿಕ್ಸ್ ಆಗಿರ್ತವೆ. ಹಾಗಾಗಿ ಸಿ ಅನ್ನೋದು ಬೇರೆ ಲೈನಲ್ಲಿದ್ದರೆ ಕಾಮನ್ ಇತ್ತು ಅಂದರೆ ಭಾಳ ಈಸಿ ಇತ್ತು. ಬಟ್ ಸಿ ಬೇರೆ ಲೈನಲ್ಲಿ ಇಲ್ಲ ಅಂದರೆ ಡೈರೆಕ್ಟಾಗಿ ನೀವು ಸಿ ಪದಕ್ಕೆ ನೀವು ಕೋಡ್ ನಂಬರ್ ಕಂಡುಹಿಡಿಯೋಕ್ಕಾಗಲ್ಲ. ಆದರೆ ಸಿ ಬದಲಾಗಿ ಅದರ ಪಕ್ಕದಲ್ಲಿರೋ ಗುಡ್ ಎಂಬ ಪದಕ್ಕೆ ಕಂಡುಹಿಡಿರಿ. ಗುಡ್ ಅನ್ನೋದು ಫಸ್ಟ್ ಲೈನ್, ಸೆಕೆಂಡ್ ಲೈನಲ್ಲಿದೆ ಮತ್ತು ಫಸ್ಟ್ ಲೈನಲ್ಲಿದೆ. ಫಸ್ಟ್ ಲೈನು ಸೆಕೆಂಡ್ ಲೈನಲ್ಲಿ ಗುಡ್ ಎಂಬ ಪದ ಇರೋದ್ರಿಂದ ಇಲ್ಲಿ ಫಸ್ಟ್ ಸೆಕೆಂಡ್ರಲ್ಲಿ ಕಾಮನ್ ಇರೋ ನಂಬರು 4 ಇದೆ ಅಂದರೆ ಈ ಗುಡ್ ಅನ್ನೋ ನಂಬರಿಗೆ ಕೋಡ್ ನಂಬರು 4 ಆಗುತ್ತೆ. ನೋಡಿ, ಇಲ್ಲೂ 4 ಇದೆ, ಇಲ್ಲೂ 4 ಇದೆ, ಇಲ್ಲೂ ಗುಡ್ ಇದೆ, ಇಲ್ಲೂ ಗುಡ್ ಇದೆ ಅಂದರೆ ಸೊ ಇಲ್ಲಿ ಆರ್ಡರ್ ವೈಸೇ ಇರಲ್ಲ, ಪೊಸಿಷನ್ ವೈಸೇ ಇರಲ್ಲ. ಇಲ್ಲಿ ಫಸ್ಟ್ ಪ್ಲೇಸಲ್ಲಿ ಗುಡ್ ಇದೆ, ಲಾಸ್ಟಿಗೆ ನಂಬರ್ ಇದೆ. ಇಲ್ಲಿ ಸೆಕೆಂಡ್ ಪ್ಲೇಸಲ್ಲಿ ಗುಡ್ ಇದೆ, ಇಲ್ಲಿ ಫಸ್ಟಿಗೆ ನಂಬರ್ ಇದೆ ಅಂದರೆ ಗುಡ್ ಎಂಬ ಪದಕ್ಕೆ ಕೋಡ್ ನಂಬರು 4 ಬರುತ್ತೆ. ಅದೇ ರೀತಿ ಪಿಕ್ಚರ್ಸ್ ಅನ್ನೋದು ಸೆಕೆಂಡ್ ಲೈನಲ್ಲಿದೆ ಪಿಕ್ಚರ್ಸ್, ಮತ್ತು ಲಾಸ್ಟ್ ಲೈನಲ್ಲಿ ಪಿಕ್ಚರ್ಸ್ ಇದೆ. ಇದು ಕಾಮನ್ ಇಲ್ಲ ಅಂದರೆ ಇದನ್ನು ಬಿಟ್ಟು ಉಳಿದಿರೋ ವರ್ಡ್ಸ್ಗೆ ಫಸ್ಟ್ ಕಂಡುಹಿಡ್ಕೋಬೇಕು. ಪಿಕ್ಚರ್ಸ್ ಅನ್ನೋದು ಸೆಕೆಂಡ್ ಲೈನಲ್ಲಿದೆ ಮತ್ತು ಥರ್ಡ್ ಲೈನಲ್ಲಿದೆ ಅಂದರೆ ಇಲ್ಲಿ ಸೆಕೆಂಡ್ ಥರ್ಡಲ್ಲಿ ಕಾಮನ್ ಆಗಿರೋ ನಂಬರ್ ಇಲ್ಲಿ 7 ಇದೆ, ಇಲ್ಲೂ 7 ಇದೆ ಅಂದರೆ ಪಿಕ್ಚರ್ಸ್ಗೆ ನಾವು 7 ಅಂತ ಬರೀತೀವಿ. ನೋಡ್ರಿ, ಗುಡ್ಡಿಗೆ 4 ಅಂತ ಗೊತ್ತಾಯಿತು, ಪಿಕ್ಚರ್ಸ್ಗೆ 7 ಅಂತ ಗೊತ್ತಾಯಿತು. ಹಾಗಾದ್ರೆ ಉಳ್ಕೊಂಡಿರೋ ವರ್ಡು ಸಿ ಉಳಿದಿದೆ. ಸೆಕೆಂಡ್ ಲೈನಲ್ಲಿ ಉಳಿದಿರೋ ವರ್ಡು ಸಿ, ಇಲ್ಲಿ ಉಳಿದಿರೋ ನಂಬರು 8 ಉಳ್ಕೊಂಡಿರೋದ್ರಿಂದ ಆ ಸಿ ಅನ್ನೋ ಪದಕ್ಕೆ ಕೋಡ್ ನಂಬರು 8 ಬರಿತಾ ಇದ್ವಿ. 8 ಅನ್ನೋದು ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್. ಈ ರೀತಿ ಫಿಕ್ಟಿಷಿಯಸ್ ಕೋಡಿಂಗ್ ಅಂತ ಕರಿತೀವಿ. ಇದರ ಮೇಲಿರೋ ಪ್ರಶ್ನೆ. ಓಕೆನಾ? ಮುಂದಿನ ಪ್ರಶ್ನೆ ಬರೋಣ. ನೋಡ್ರಿ, 3/4 - 5/x = 7/x ಆದಾಗ ಎಕ್ಸ್ನ ಬೆಲೆ ಎಷ್ಟು ಅಂತ ಕಂಡುಹಿಡಿಬೇಕು. ನೋಡ್ರಿ, 3/4 - 5/x = ರೈಟ್ ಸೈಡಲ್ಲಿ 7/x ಆದಾಗ ಇದರಲ್ಲಿ ಎಕ್ಸ್ನ ಬೆಲೆ ಈ ಸಮೀಕರಣ ಕೊಟ್ಟಿದ್ದಾನೆ. ಈ ಸಮೀಕರಣ ಬಿಡಿಸಿದಾಗ ಎಕ್ಸ್ನ ಬೆಲೆ ಎಷ್ಟು ಬರುತ್ತೆ ಅಂತ ನೀವು ಕಂಡುಹಿಡಿಬೇಕು. ಹೆಂಗೆ ಕಂಡುಹಿಡಿದ್ರಿ ನೋಡಿ, ವೆರಿ ಸಿಂಪಲ್. ಎಕ್ಸ್ ಇರೋ ಟರ್ಮ್ ಲೆಫ್ಟ್ ಸೈಡಲ್ಲಿದೆ, ರೈಟ್ ಸೈಡಲ್ಲಿದೆ ಅಂದರೆ ಎಕ್ಸ್ ಇರೋ ಟರ್ಮ್ನೆಲ್ಲ ಒಂದೇ ಕಡೆ ತಗೊಂಬರೋಣ. 3/4 ಲೆಫ್ಟ್ ಸೈಡಲ್ಲೇ ಇರಲಿ, ರೈಟ್ ಸೈಡಲ್ಲಿ ಆ 7/x ಆಗಿರಲಿ. ಈ -5/x ಅನ್ನೋದು ಬಲಭಾಗ ಬಂದರೆ +5/x ಆಗುತ್ತೆ. ಈ 3/4 ಲೆಫ್ಟ್ ಸೈಡಲ್ಲಿ ಹಾಗೆ ಬರ್ಕೊಂಬಿಡ್ರಿ. ರೈಟ್ ಸೈಡಲ್ಲಿ ನೋಡ್ರಿ, ಛೇದ ಇಲ್ಲೂ ಎಕ್ಸ್ ಇದೆ, ಇಲ್ಲೂ ಛೇದ ಎಕ್ಸ್ ಇದೆ. ಡಿನಾಮಿನೇಟರ್ಸ್ ಅಂತ ಕರಿತೀವಲ್ಲ, ಇವು ಭಿನ್ನ ರಾಶಿ ರೂಪದಲ್ಲಿ ನಡುವೆ ಪ್ಲಸ್ ಇದ್ದಾವೆ. ಭಿನ್ನ ರಾಶಿ ರೂಪದಲ್ಲಿರೋ ಸಂಖ್ಯೆಗಳು ನಡುವೆ ಪ್ಲಸ್ ಇದ್ದಾಗ ಇವೆರಡೂ ಛೇದಗಳು ಸೇಮ್ ಇದ್ದಾಗ ಕಾಮನ್ ಆಗಿ ಒಂದೇ ಛೇದ ಬರ್ಕೊಂಬಿಟ್ಟು ಡಿನಾಮಿನೇಟರ್ ಕಾಮನ್ ಬರ್ಕೊಂಬಿಟ್ಟು ಡೈರೆಕ್ಟಾಗಿ ಇವೆರಡು 7 + 5 12 ಅಂತ ಬರ್ಕೋಬೋದು. ಛೇದ ಎರಡು ಸೇಮ್ ಇದ್ದಾಗ ಕಾಮನ್ ಆಗಿ ಅದೇ ಛೇದ ಬರ್ಕೊಂಡು ಇಲ್ಲಿ ಪ್ಲಸ್ ಇದ್ರೆ ಕೂಡಬೇಕು, ಮೈನಸ್ ಇದ್ರೆ ಡೈರೆಕ್ಟಾಗಿ ಕಳಿಬೇಕು. 7 + 5 12 ಬರುತ್ತೆ. ಸೊ ಇವಾಗ ಎಕ್ಸ್ನ ಬೆಲೆ ಬೇಕು ಅಂತ ಕೇಳಿದರೆ ಎಕ್ಸ್ನ ಬೆಲೆ ಕಂಡುಹಿಡಿಬೇಕಂದ್ರೆ ನೋಡ್ರಿ,
ಸೊ ಇದು ಎಕ್ಸ್ ಮಾತ್ರ ಲೆಫ್ಟ್ ಸೈಡಿಗೆ ತಗೊಂಬರ್ರಿ, ಎಕ್ಸ್ ಮಾತ್ರ ಲೆಫ್ಟ್ ಸೈಡಿಗೆ ಬರಲಿ, ರೈಟ್ ಸೈಡಲ್ಲಿ 12 ಇರಲಿ. 3/4 ಅನ್ನೋ ಕಂಪ್ಲೀಟ್ ನಂಬರು ರೈಟ್ ಸೈಡಿಗೆ ಬಂದರೆ ಉಲ್ಟಾ ಆಗುತ್ತೆ, ರೆಸಿಪ್ರೋಕಲ್ ಆಗುತ್ತೆ, ವಿತ್ ಕ್ರಮ ರೂಪ ಆಗುತ್ತೆ, 4/3 ಆಗುತ್ತೆ. ಎಕ್ಸ್ನ ಲೆಫ್ಟ್ ಸೈಡಿಗೆ ತಗೊಂಬರೋಣ, 3/4 ಅನ್ನೋ ನಂಬರು ರೈಟ್ ಸೈಡಿಗೆ ಬಂದರೆ 4/3 ಆಗುತ್ತೆ. ಸೊ ಇವಾಗ 3 1 3 4 12 ಕ್ಯಾನ್ಸಲ್ ಆಗಿ ಎಕ್ಸ್ ಈಕ್ವಲ್ ಟು 4 × 4 ಅಂದರೆ 16 ಬರುತ್ತೆ. ಎಕ್ಸ್ನ ಬೆಲೆ 16 ಬರುತ್ತೆ. 16 ಅನ್ನೋದು ಆಪ್ಷನ್ ಏನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ. 16 ಈಸ್ ದ ಆನ್ಸರ್, ರೈಟ್ ಆನ್ಸರ್. ಓಕೆನಾ? ಈ ರೀತಿ ಈ ಸಮೀಕರಣವನ್ನು ಬಿಡಿಸ್ತೀವಿ ನಾವು. ನೆಕ್ಸ್ಟ್ ಬರೋಣ 20ನೇ ಪ್ರಶ್ನೆ. ವಿಚ್ ಲೆಟರ್ ವಿಲ್ ಕಮ್ ಇನ್ ದ ಪ್ಲೇಸ್ ಆಫ್ ಕ್ವಶನ್ ಮಾರ್ಕ್ ಅಂತಿದೆ. ಪಿ ಇದೆ, ಆರ್ ಇದೆ, ಟಿ ಇದೆ, ವಿ ಇದೆ, ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಯಾವ ಅಕ್ಷರ ಬರುತ್ತೆ ಅಂತ ಕಂಡುಹಿಡಿಬೇಕು. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಅಕ್ಷರ ಕಂಡುಹಿಡಿಬೇಕಂದ್ರೆ ಇಲ್ಲಿ ಆಲ್ಫಾಬೆಟ್ಸ್ ಬರ್ಕೋಬೇಕು, ಏನಿಂದ ಝಡ್ ತನಕ. ಸೊ ಮೊದಲನೇ ಅಕ್ಷರ ಪಿ ಇದೆ, ಪಿ ಆದಮೇಲೆ ಆರ್ ಇದೆ ಅಂದರೆ ನೋಡ್ರಿ, ಪಿ ಮತ್ತು ಆರ್ ನಡುವೆ ಒಂದು ಅಕ್ಷರ ಗ್ಯಾಪ್ ಇದೆ ಅಂದರೆ ಪಿನಿಂದ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಪ್ಲಸ್ 1 ಲೆಟರ್ ಗ್ಯಾಪ್ ಕೊಟ್ಟು ಆರ್ ಇದೆ. ಆರ್ ಆದಮೇಲೆ ಟಿ ಇದೆ ಅಂದರೆ ಆರಿಂದ ಮುಂದಕ್ಕೂ ಕೂಡ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಟಿ ಇದೆ, +1 ಬರಿತೀನಿ. ಟಿ ಆದಮೇಲೆ ವಿ ಇದೆ ಅಂದರೆ ಟಿನಿಂದ ಮುಂದಕ್ಕೂ ಕೂಡ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ವಿ ಬರ್ಕೊಂಡಿದ್ದಾನೆ, +1 ಗ್ಯಾಪ್ ಇದೆ ಅಂತ. ಇದೇ ಪ್ಯಾಟ್ರನಲ್ಲಿ ವಿನಿಂದ ಮುಂದಕ್ಕೆ ಒಂದು ಅಕ್ಷರ ಗ್ಯಾಪ್ ಕೊಟ್ಟು ಬರ್ಕೊಂಡ್ರಿ ಅಂದರೆ ಯಾವ ಅಕ್ಷರ ಬರುತ್ತೆ? ಎಕ್ಸ್ ಅಕ್ಷರ ಬರುತ್ತೆ. ಕ್ವಶನ್ ಮಾರ್ಕ್ ಪ್ಲೇಸಲ್ಲಿ ಬರೋ ಅಕ್ಷರ ಎಕ್ಸ್, ಆಪ್ಷನ್ ಡಿ ನಲ್ಲಿದೆ ನೋಡ್ರಿ, ಇದು ಕರೆಕ್ಟ್ ಆನ್ಸರ್ ಆಗುತ್ತೆ ನೋಡ್ರಿ. ಸೊ ಇವತ್ತು ನಾನು ಈ 20 ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನು ಯಾವ ರೀತಿ ಬಿಡಿಸ್ಬೋದು ಅಂತ ಹೇಳ್ಕೊಟ್ಟಿದ್ದೀನಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಡೆವಲಪ್ಮೆಂಟಿಗೆ ನೀವು ಏನಾದ್ರು ಕಾಂಟ್ರಿಬ್ಯೂಟ್ ಮಾಡಬೇಕು ಅನಿಸಿದ್ರೆ ಮಾತ್ರ ಇಲ್ಲಿ ಕಾಣಿಸ್ತಕ್ಕಂಥ QR ಕೋಡನ್ನು ಸ್ಕ್ಯಾನ್ ಮಾಡಿ ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಡೊನೇಟ್ ಮಾಡ್ತಾ ಬರ್ಬೋದು. ಸೊ ಇದೇ ರೀತಿ ನೋಡ್ರಿ, ನೆಕ್ಸ್ಟ್ ಕ್ಲಾಸಲ್ಲಿ ಮತ್ತು ಅನದರ್ 20 ಕ್ವಶನ್ಸ್ PC ಎಕ್ಸಾಮಲ್ಲಿ ಕೇಳ್ತಕ್ಕಂಥ ಪಾಸಿಬಲ್ ಕ್ವಶನ್ಸ್ನ ಸಿಂಪಲ್ಲಾಗಿ ಬಿಡಿಸೋ ವಿಧಾನ ಹೇಳ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ತಾ ಬರ್ರಿ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಯೂಟ್ಯೂಬನ್ನು ತಪ್ಪದೆ ನೀವು ಫಾಲೋ ಮಾಡ್ತಾ ಬನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಗ್ರೂಪಿಗೆಲ್ಲ ಈ ವಿಡಿಯೋನ ಎಷ್ಟು ಸಾಧ್ಯನೇ ಅಷ್ಟು ಶೇರ್ ಮಾಡ್ತಾ ಬನ್ನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್.